ಓಂ ಶಾಂತಿ 14 ಜುಲೈ 2025 प्रातः मुरली बाप दादा मधुबना। मीठे बच्चे, बड़े बड़े स्थानों पर बड़े बड़े दुकान खोलो, सर्विस को बढ़ाने के लिए प्लान बनाओ, मीटिंग करो, विचार चलाओ। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿ ತೆಗಿರಿ. ದೊಡ್ಡ ದೊಡ್ಡ ಅಂಗಡಿ ಅಂದ್ರೆ ದೊಡ್ಡ ದೊಡ್ಡ ಸೆಂಟರ್ಸ್ ತೆಗಿರಿ. ಸರ್ವಿಸ್ ಅನ್ನ ಹೆಚ್ಚಿಸ್ಲಿಕ್ಕೆ ಪ್ಲಾನ್ ಮಾಡಿ, ಮೀಟಿಂಗ್ ಮಾಡಿ, ವಿಚಾರ ನಡೆಸಿ. ಅಂದ್ರೆ ಸ್ವಯಂ ವಿಚಾರ ಮಾಡಿ, ಪರಸ್ಪರ ಸಂಘಟನೆಯಲ್ಲಿ ಮೀಟಿಂಗ್ ಮಾಡಿ, ಸರ್ವಿಸ್ ಅನ್ನ ವೃದ್ಧಿ ಮಾಡೋದು ಹೇಗೆ ಅದಕ್ಕೆ ಪ್ಲಾನ್ ಮಾಡಿ. ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಸೆಂಟರ್ ತೆಗಿ. प्रश्न, स्थूल वंडर्स तो सब जानते हैं, लेकिन सबसे बड़ा वंडर कौन सा है जिसे तुम बच्चे ही जानते हो? ಪ್ರಶ್ನೆ ಆಗಿದೆ, ಸ್ಥೂಲ ವಂಡರ್ಸ್ 7 ಅದ್ಭುತಗಳು ಏನಿದೆ ಅದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಎಲ್ಲದಕ್ಕಿಂತ ದೊಡ್ಡ ವಂಡರ್ ಯಾವುದು, ಇದನ್ನ ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ. ಅದು ಯಾವ ವಂಡರ್? उत्तर, सबसे बड़ा वंडर है तो ये है जो सर्व का सद्गति दाता बाप स्वयं आकर पढ़ाते. ಎಲ್ಲದಕ್ಕಿಂತ ದೊಡ್ಡದ್ರಲ್ಲಿ ದೊಡ್ಡ ಅದ್ಭುತ ಯಾವುದು ಅಂದ್ರೆ ಅದು ಇದಾಗಿದೆ, ಸರ್ವರಿಗೂ ಸದ್ಗತಿ ದಾತ ಬಾಬೋರು ಸ್ವಯಂ ಬಂದು ಓದಿಸ್ತಾ ಇದ್ದಾರೆ. ये वंडरफुल बात बताने के लिए तुम्हें अपने अपने दुकानों का बबका करना पड़ता है, क्योंकि मनुष्य बबका देख करके ही आते हैं. ಈ ಅದ್ಭುತ ಮಾತನ್ನ ತಿಳಿಸ್ಕೊಡ್ಲಿಕ್ಕೆ ನೀವು ನಿಮ್ಮ ಅಂಗಡಿಯನ್ನ ಸ್ವಲ್ಪ ಶೋ ಮಾಡಿ. ಯಾಕೆಂದ್ರೆ ಜಗತ್ತಿನ ಮನುಷ್ಯರು ಶೋ ನೋಡಿ ಬರ್ತಾರೆ, ಹೊರಗಿನ ಆಕರ್ಷಣೆ. ಅದಕ್ಕೋಸ್ಕರ ಬಾಬೋರು ಹೇಳ್ತಾರೆ, ಈ ಅದ್ಭುತ ಮಾತನ್ನ ಎಲ್ರಿಗೂ ಹೇಳ್ಬೇಕಲ್ಲ. ಸದ್ಗತಿ ದಾತ ಬಾಬೋರು ಸ್ವಯಂ ಓದಿಸ್ತಾ ಇದ್ದಾರೆ ಅಂತ. ಅದಕ್ಕೆ ತಮ್ಮ ಅಂಗಡಿಗಳನ್ನ ಅಂದ್ರೆ ಸೆಂಟರ್ಸ್ ಅನ್ನ ಸ್ವಲ್ಪ ಶೋ ಮಾಡಿ. ಯಾಕೆಂದ್ರೆ ಮನುಷ್ಯರು ಶೋ ನೋಡೇ ಬರ್ತಾರೆ. तो सबसे अच्छा और बड़ा दुकान कैपिटल में होना चाहिए ताकि सब आकर समझे. ದೊಡ್ಡ ಒಳ್ಳೆ ಅಂಗಡಿ ದೊಡ್ಡ ದೊಡ್ಡ ಕ್ಯಾಪಿಟಲ್ ಅಲ್ಲಿ ಇರ್ಬೇಕು, ಎಲ್ಲ ರಾಜಧಾನಿಗಳಲ್ಲಿ ಇರ್ಬೇಕು, ಎಲ್ಲರೂ ಬಂದು ತಿಳ್ಕೊಳ್ಬೇಕು. ಈಗೆಲ್ಲ ರಾಜಧಾನಿಗಳಲ್ಲಂತೂ ದೊಡ್ಡ ದೊಡ್ಡ ರಿಟ್ರೀಟ್ ಸೆಂಟರ್ಗಳೇ ಇದೆ. ಇನ್ನು ದೊಡ್ಡ ದೊಡ್ಡ ಊರುಗಳಲ್ಲಿ ದೊಡ್ಡ ದೊಡ್ಡ ಸೆಂಟರ್ಸ್ ಮಾಡಿ, ಮತ್ತೆ ಅದು ಸ್ವಲ್ಪ ಜಗತ್ತಿನ ಆತ್ಮಗಳು ಆಕರ್ಷಿತ ಆಗೋಂಗೆ ಸ್ವಲ್ಪ ಶೋ ಇರ್ಲಿ. ಸುಮ್ನೆ ಸಿಂಪಲ್ ಆಗಿ ಅಂದ್ರೆ ಏನೋ ಮನುಷ್ಯರು ಒಂದು ಆಶ್ರಮ ಅಂದ್ರೆ ಏನೋ ಒಂದು ಸಾಧಾರಣ ಭಾವನೆಯಲ್ಲಿ ನೋಡೋತರ ಅಲ್ಲ. ಬಾಬೋರು ಸದ್ಗತಿ ದಾತ ಸ್ವಯಂ ಓದಿಸ್ತಾರೆ ಅಂದ್ರೆ ಈ ಅದ್ಭುತ ಮಾತನ್ನ ನೀವು ತಿಳಿಸ್ಕೊಡಕ್ಕೆ ಅಂಗಡಿನೂ ಸ್ವಲ್ಪ ಶೋ ಆಗಿರ್ಬೇಕು. ನೋಡಿ, ಅಂಗಡಿಗಳಲ್ಲೂ ಎಂತ ಅಂಗಡಿ ಅದಕ್ಕೆ ತಕ್ಕಂತೆ ಶೋ ಇರುತ್ತಲ್ಲ, ಅದೇ ತರ ಬಾಬೋರ್ ಮನೆನೂ ಸ್ವಲ್ಪ ಆಕರ್ಷಣೀಯವಾಗಿ ಮಾಡಿ ಯಾರಾದ್ರೂ ಬಂದು ತಿಳ್ಕೊಳ್ಬೇಕು. ಗೀತ್, ಮರ್ನಾ ತೇರಿ ಗಲಿ ಮೇ ಜೀನಾ ತೇರಿ ಗಲಿ ಮೇ. ओम शांति. शिव भगवान वाचा, रुद्र भगवान वाचा भी कहा जा सकता है, क्योंकि शिव माला नहीं गाई जाती. जो मनुष्य भक्ति मार्ग में बोझ फेरते हैं उसका नाम रखा हुआ है रुद्रमाला. ಮುರಳಿಯಲ್ಲಿ ಹಾಡಾಗಿದೆ, ಸಾಯೋದಾದ್ರೂ ನಿನ್ನ ಕೊರಳಲ್ಲೇ, ಬದುಕೋದಾದ್ರೂ ನಿನ್ನ ಕೊರಳಲ್ಲೇ. ಅಂದ್ರೆ ನಿನ್ನ ಹತ್ರನೇ ಅಂತ, ನಿನ್ ಕೈ ಬಿಟ್ಟು ಹೋಗಲ್ಲ ಅಂತ. ಇದು ಶಿವ್ ಭಗವಾನ್ ವಾಚ. ರುದ್ರ ಭಗವಾನ್ ವಾಚ ಅಂತಾನೂ ಹೇಳ್ಬೋದು. ಏಕೆಂದ್ರೆ ಶಿವಮಾಲೆಯನ್ನು ಗಾಯನ ಇಲ್ಲ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಮಾಲೆಯನ್ನ ಸ್ಮರಣೆ ಮಾಡ್ತಾರೆ, ಜಪಿಸ್ತಾರೆ. ಹೆಸರಿಟ್ಟಿದರೆ ರುದ್ರಮಾಲೆ, ಶಿವಮಾಲೆ ಅಲ್ಲ. बात एक ही है, परंतु राइट वे में शिव बाबा पढ़ाते हैं. ಬಾಬೋರು ಹೇಳೋದು ಮಾತು ಒಂದೇನೆ,
ಶಿವ ಅಂದ್ರೂ ಅವರೇನೆ, ರುದ್ರ ಅಂದ್ರು ಅವರೇನೆ. ಆದ್ರೆ ಶಿವಮಾಲೆ ಅಂತ ಯಾರು ಹೇಳಲ್ಲ, ರುದ್ರ ಮಾಲೆ ಅಂತ ಹೇಳ್ತಾರೆ. ಆದ್ರೆ ರೈಟ್ ವೇನಲ್ಲಿ ಹೇಳ್ಬೇಕಂದ್ರೆ ಶಿವ್ ಬಾಬಾ ಅವ್ರು ಓದಿಸ್ತಾರೆ. ನಾಮ್ ಹಿ ನಹಿ ಹೋನಾ ಚಾಹಿಯೆ, वह नाम ही होना चाहिए, परंतु रुद्रमाला नाम चला आता है तो वह भी समझाना होता है। शिव और रुद्र में कोई फर्क नहीं है. ಈ ಹೆಸರೇ ಮುಂದುವರಿತಾ ಬರ್ಬೇಕಾಗಿತ್ತು, ಆದ್ರೆ ರುದ್ರ ಮಾಲೆ ಅನ್ನೋ ಹೆಸರೇ ಬರ್ತಾ ಇದೆ. ಶಿವಮಾಲೆ ಅಂದ್ರು ಏನೋ ಅದೇನೆ, ಅದರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಶಿವ ಹಾಗೂ ರುದ್ರ ಈ ಹೆಸರು ಬೇರೆ ಬೇರೆ, ಅಂದ್ರೆ ಒಬ್ರೇನೆ, ಇಬ್ರಿಗೇನು ವ್ಯತ್ಯಾಸ ಇಲ್ಲ, ಒಬ್ರಿಗೆ ಎರಡು ಹೆಸರು. बच्चों की बुद्धि में है हम अच्छी रीति पुरुषार्थ कर शिव बाबा के माला में नजदीक आ जाए. ಈ ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಚೆನ್ನಾಗಿ ಪುರುಷಾರ್ಥ ಮಾಡಿ ಬಾಬೋರ ಮಾಲೆಯಲ್ಲಿ ಸಮೀಪ ಬರ್ಬೇಕು, ರುದ್ರ ಮಾಲೆಯಲ್ಲಿ ಸಮೀಪ ಬರ್ಬೇಕು. ये दृष्टांत भी बताया जाता है, जैसे बच्चे दौड़ी लगाकर जाते निशान तक जाए, फिर लौट आकर टीचर पास खड़े होते हैं. तुम बच्चे भी जानते हो हमने 84 का चक्र लगाया है. ಇದೆಲ್ಲ ಉದಾಹರಣೆನೂ ತಿಳಿಸ್ಕೊಡ್ಬೇಕಾಗತ್ತೆ. ಹೇಗೆ ಮಕ್ಕಳು ರೇಸ್ ಮಾಡ್ತಾರೆ, ಈ ಸ್ಥಾನ ಹೋಗಿ ಮುಟ್ಟಿ ವಾಪಸ್ ಇಲ್ಲಿಗೆ ಬರ್ಬೇಕಂತ ಹೇಳಿ, ಹಾಗೆ ಮಕ್ಕಳು ಆಟ ಆಡ್ತಾರೆ, ಹೋಗಿ ಯಾವ ಜಾಗ ಮುಟ್ಬೇಕು ಅದನ್ನ ಮುಟ್ಟಿ ವಾಪಸ್ ಬಂದ್ ಮತ್ತೆ ಟೀಚರ್ ಹತ್ರ ನಿಂತ್ಕೋತಾರೆ. ಹಾಗೆ ನೀವು ಮಕ್ಕಳಿಗೂ ಗೊತ್ತಿದೆ, ನಾವು 84 ಜನ್ಮದ ಚಕ್ಕರ್ ಹಾಕಿ ಮತ್ತೆ ಈಗ ಈ ಸ್ಥಾನದಲ್ಲಿ ಬಂದಿದೀವಿ ಸಂಗಮ್ ಯುಗದಲ್ಲಿ. अभी पहले पहले जाकर माला में पिरोना है, वह है ह्यूमन स्टूडेंट की रेस, यह है रूहानी रेस. वह रेस तुम कर न सको. ತಾವೇ ಹೇಳ್ತಾರೆ, ಮೊಟ್ಟ ಮೊದಲು ನಾವು ಮಾಲೆಯಲ್ಲಿ ಬರಬೇಕು, ಅದು ಮನುಷ್ಯರ ವಿದ್ಯಾರ್ಥಿಗಳ ರೇಸ್. ಏನೆಲ್ಲ ರೇಸ್ ಮಾಡ್ತಾರೆ, ರನ್ನಿಂಗ್ ರೇಸು, ಪೊಟೊಟೊ ರೇಸು, ಏನೆಲ್ಲ ರೇಸ್ಗಳಿದೆ ಅದು ಮನುಷ್ಯರ ವಿದ್ಯಾರ್ಥಿಗಳು ಮಾಡ್ತಾರೆ. ಆದ್ರೆ ಇಲ್ಲಿ ಆತ್ಮೀಯ ರೇಸ್, ಆತ್ಮಗಳು ಮಾಡೋ ರೇಸ್. ಆ ರೇಸ್ ನೀವು ಮಾಡಕ್ಕಾಗಲ್ಲ, ಈ ರೇಸ್ ಎಲ್ಲರೂ ಮಾಡಬಹುದು. तो है ही आत्माओं की बात, ಆತ್ಮ ತೋ ಬುಡ್ಡಿ ಜವಾನ್ ಚೌಟಿ ಬಡಿ ಹೋತಿ ನಹಿ. ಇದು ಆತ್ಮಗಳ ಮಾತಿದು. ಆತ್ಮ ವೃದ್ಧ, ಯುವ, ಬಾಲ್ಯ, ಈ ತರ ದೊಡ್ಡದು ಚಿಕ್ಕದು ಆ ತರ ಆತ್ಮದ್ದೇನು ಇಲ್ಲ, ಆತ್ಮ ಒಂದೇನೆ. ಆತ್ಮ ಕೋ ಹಿ ಅಪ್ನೆ ಬಾಪ್ ಕೋ ಯಾದ್ ಕರ್ನಾ ಹೈ, ಆತ್ಮ ತನ್ನ ತಂದೆಯನ್ನ ನೆನ್ಪು ಮಾಡಬೇಕು. ಇಸ್ಮೇ ಕೊಯ್ ತಕ್ಲೀಫ್ ಕಿ ಬಾತ್ ನಹಿ, ಇದ್ರಲ್ಲಿ ಏನು ತೊಂದರೆ ಇಲ್ಲ. ಆತ್ಮ ಅಂತ ತಿಳ್ಕೊಂಡು ತನ್ನ ತಂದೆ ನೆನ್ಪು ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಥವಾ ಕಷ್ಟ ಇಲ್ಲ. ಬಲ್ ಪಢಾಯಿ ಮೇ ಡೀಲೆ ಭಿ ಹೋ ಜಾಯೆ ಪರಂತು ಇಸ್ಮೇ ಕ್ಯಾ ತಕ್ಲೀಫ್ ಹೈ, ಕುಚ್ ಭಿ ನಹಿ, ಸಭಿ ಆತ್ಮಾಯೇ ಭಾಯಿ ಭಾಯಿ ಹೈ. ವಿದ್ಯೆಯಲ್ಲಿ ಸ್ವಲ್ಪ ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಡಲ್ ಇರ್ಬೋದು, ಇದ್ರಲ್ಲಿ ಏನ್ ಕಷ್ಟ ಮಕ್ಕಳೇ, ಇಲ್ಲಿ ಏನೂ ಇಲ್ಲ, ನೀವೆಲ್ಲ ಆತ್ಮಗಳು ಸಹೋದರ ಸಹೋದರರು. ಉಸ್ ರೇಸ್ ಮೇ ಜವಾನ್ ತೇಜ್ ದೌಡೆಂಗೆ, ಯಹಾ ತೋ ವ ಬಾತ್ ನಹಿ ಹೈ. ಅಲ್ಲಿ ಮುದುಕರು ಯುವಕರು ಎಲ್ಲರೂ ಒಟ್ಟಿಗೆ ರೇಸ್ ಮಾಡ್ಬೇಕಂದ್ರೆ ಯುವಕರು ಯುವತಿರವರು ಮುಂದೆ ಹೋಗ್ಬೋದು, ಮುದುಕರು ಹೋಗಕ್ ಆಗದೆ ಇರ್ಬೋದು. ಇಲ್ಲಿ ಆ ತರದ್ ಮಾತೇನು ಇಲ್ಲ, ದೇಹದ ವಯಸ್ಸಿನ ಮಾತೇನು ಇಲ್ಲ. ತುಮ್ ಬಚ್ಚೋಂ ಕಿ ರೇಸ್ ರುದ್ರ ಮಾಲಾ ಮೇ ಪಿರೋನೆ ಕಿ, ಬುದ್ಧಿ ಮೇ ಹೈ ಆತ್ಮೋಂ ಕಾ ಭಿ ಜಾಡ್ ಹೈ, ವಹ ಹೈ ಶಿವ ಬಾಬಾ ಕಿ ಸ ಮನುಷ್ಯ ಮಾತ್ರ ಕಿ ಮಾಲಾ. ರುದ್ರ ಮಾಲೆಯಲ್ಲಿ ಬರ್ಬೇಕು ನಾವು, ಬುದ್ಧಿಯಲ್ಲಿದೆ ನಾವೆಲ್ಲ ಆತ್ಮಗಳ ವೃಕ್ಷ. ಪರಂಧಾಮದಲ್ಲಿ ಆತ್ಮಗಳ ವೃಕ್ಷ ಇದೆ, ಅದು ಶಿವಬಾಬವರು, ಜೊತೆಗೆ ನಾವೆಲ್ಲ ಆತ್ಮಗಳಿರೋ ಸ್ಥಾನ. ಇದು ಬಾಬಾ ಹೇಳ್ತಾರೆ ಮನುಷ್ಯ ಮಾತ್ರರ ಮಾಲೆ, ಇದು ರುದ್ರ ಮಾಲೆ. असने की सिर्फ 108 या 16,108 की माला है नहीं, जो भी मनुष्य मात्र है सबकी माला है. ಬಾಬಾ ಹೇಳ್ತಾರೆ ಈ ತರ ಅಲ್ಲ, 108 ಮಣಿ ಮಾಲೆ, 16,108 ಮಾಲೆ, ಇದಂತೂ ವಿಶೇಷ ಆತ್ಮಗಳದ್ದು. ಆದ್ರೆ ರುದ್ರ ಮಾಲೆ ಅಂದ್ರೆ ಎಲ್ಲ ಮನುಷ್ಯ ಮಾತ್ರರ ಮಾಲೆ. ರುದ್ರಶ್ರೀ ಬಾಬಾ ಅವರು ಎಲ್ಲರೂ ಅವ್ರ ಮಕ್ಕಳು, ರುದ್ರ ಮಾಲೆ.
बच्चे समझते हैं नंबरवार हर एक अपने अपने धर्म में जाकर विराजमान होंगे जो फिर कल्प कल्प उसी जगह पर ही आते रहेंगे ಈ ಮಕ್ಕಳಿಗೆ ಗೊತ್ತಿದೆ ನಂಬರ್ ವಾರ್ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಹೋಗಿ ಕುತ್ಕೊಳ್ತಾರೆ ತಮ್ಮ ತಮ್ಮ ಸ್ಥಾನದಲ್ಲಿ ಹೋಗಿ ಪರಂಧಾಮದಲ್ಲಿ ಕುತ್ಕೊಳ್ತಾರೆ ಮತ್ತೆ ಅವ್ರವ್ರ ಧರ್ಮದಲ್ಲಿ ಬಂದು ಈ ಒಂದು ಸೃಷ್ಟಿಯಲ್ಲಿ ಪಾತ್ರ ಮಾಡ್ತಾರೆ ಬಾವಿ ಹೇಳ್ತಾರೆ ಕಲ್ಪ ಕಲ್ಪದಲ್ಲೂ ಅದೇ ಸ್ಥಾನದಲ್ಲಿ ಬರ್ತಾ ಇರ್ತಾರೆ ಅಂದ್ರೆ ಪರಂಧಾಮದಲ್ಲೂ ಸೀಟ್ ಇದೆ ಪ್ರತಿ ಆತ್ಮದ್ದು ಈ ಸೃಷ್ಟಿಯಲ್ಲೂ ಅವ್ರವ್ರ ಪಾತ್ರ ನಿಗದಿ ಇದೆ ಎಲ್ಲಿ ಬರ್ಬೇಕು ಅಲ್ಲಿ ಬರ್ತಾ ಇರ್ತಾರೆ ये भी ವಂಡರ್ ಹೇನಾ ದುನಿಯಾ ಇನ್ ಬಾತೋಂ ಕೋ ನಹಿ ಜಾನ್ತಿ ಹೈ ಇದು ಒಂದು ಅದ್ಭುತ ಅಲ್ವಾ ಬಾವಿ ಹೇಳ್ತಾರೆ ಜಗತ್ತಿನ ಮನುಷ್ಯರು ಈ ಮಾತುಗಳನ್ನ ತಿಳ್ಕೊಂಡಿಲ್ಲ तुम्हारे में भी जो विशाल बुद्धि वाले हैं ಇನ್ ಬಾತೋಂ ಕೋ ಸಮಜ್ ಸಕ್ತೆ ಹೈ ನಿಮ್ಮಲ್ಲೂ ಎಲ್ಲರೂ ತಿಳ್ಕೊಂಡಿಲ್ಲ ನಿಮ್ಮಲ್ಲೂ ಯಾರು ವಿಶಾಲ ಬುದ್ಧಿ ಇರೋ ಮಕ್ಕಳಿದ್ದಾರೆ ಅವರಿಗೆ ಎಲ್ಲ ಮಾತು ಅರ್ಥ ಆಗುತ್ತೆ बच्चों की बुद्धि में यही ख्याल रहना चाहिए हम सबको रास्ता कैसे बताए ಈ ಮಕ್ಕಳ ಬುದ್ಧಿಯಲ್ಲಿ ಇದೇ ಚಿಂತನೆ ನಡೀತಾ ಇರಬೇಕು ಎಲ್ಲರಿಗೂ ದಾರಿ ಹೇಗ್ ತೋರಿಸೋದು ಬಾಬುವ್ರ ಸಂದೇಶ ಹೇಗ್ ಕೊಡೋದು ये है विष्णु की माला शुरू से लेकर सीजरा शुरू होता है टाल टालियां सब है ना ಬಾಬು ಹೇಳ್ತಾರೆ ಇದು ವಿಷ್ಣು ಮಾಲೆ ದೇವತೆಗಳದ್ದು ವಿಷ್ಣು ಮಾಲೆ ಶುರುವಿಂದ ಈ ಮಾನವ ಸೃಷ್ಟಿ ವಂಶ ವೃಕ್ಷ ಹೇಗ್ ಶುರು ಆಗುತ್ತೆ ಆಮೇಲೆ ಕೊಂಬೆ ರೆಂಬೆಗಳೆಲ್ಲ ಹೇಗ್ ಬರುತ್ತೆ ಬೇರೆ ಬೇರೆ ಧರ್ಮಗಳು ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ವಹಾ ಬಿ ಚೋಟಿ ಚೋಟಿ ಆತ್ಮಾಯ್ ರೇತಿ ಯಹಾ ಹೇ ಮನುಷ್ಯ ಪರಂಧಾಮದಲ್ಲಿ ಅತಿ ಸೂಕ್ಷ್ಮ ಬಿಂದು ಆತ್ಮಗಳಿರ್ತೀರಿ ಇಲ್ಲಂತೂ ಎಲ್ಲ ಆತ್ಮನು ಈ ಶರೀರ ಧರಿಸಿದಿರಿ ಮನುಷ್ಯಾತ್ಮರು फिर सब आत्माएं एक्यूरेट वहां खड़ी होगी ये ವಂಡರ್ಫುಲ್ ಬಾತೆ ಮತ್ತೆ ಈ ಶರೀರ ಬಿಟ್ಟ ಮೇಲೆ ಎಲ್ಲ ಆತ್ಮನು ಪರಂಧಾಮದಲ್ಲಿ ಹೋಗಿ ನಿಂತ್ಕೋತೀರಿ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ನಿಂತಿದೆ ಅದೇ ತರ ಇದೆಲ್ಲ ಬಹಳ ಅದ್ಭುತ ಮಾತುಗಳು ಮನುಷ್ಯರು ಸ್ಥೂಲ ವಂಡರ್ಸ್ ನೋಡ್ಲಿಕ್ಕೆ ಹೋಗ್ತಾರೆ परंतु वो तो कुछ भी नहीं ये कितना वंडर है जो सर्व का सद्गति दाता परम पिता परमात्मा आकर पढ़ाते हैं ಆ ಸ್ಥೂಲ ಅದ್ಭುತ ನೋಡಕ್ ಹೋಗ್ತಾರೆ 7 ವಂಡರ್ಸ್ ಅಂತ ಹೇಳಿ ಬಾಬು ಹೇಳ್ತಾರೆ ವಾಸ್ತವಿಕವಾಗಿ ಅದೇನು ಅಲ್ಲ ಅದ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಲ್ಲ ಅನ್ನೋದು ಬಾಬು ಹೇಳ್ತಾರೆ ಇಲ್ಲಿ ನೋಡಿ ಎಂತಹ ಅದ್ಭುತ ಸರ್ವರಿಗೂ ಸದ್ಗತಿ ದಾತ ಪರಂಪಿತ ಪರಮಾತ್ಮ ಬಂದು ಓದಿಸ್ತಾ ಇದ್ದಾರಲ್ಲ ಇದೇ ಬಹಳ ದೊಡ್ಡ ಅದ್ಭುತ ಇದು ಯಾರಿಗೆ ಸಂಕಲ್ಪ ಸ್ವಪ್ನದಲ್ಲೂ ಇರ್ಲಿಲ್ಲ ಯಾರು ಯೋಚನೆನೂ ಮಾಡಕ್ ಬರಲ್ಲ ಪರಮಾತ್ಮ ಬಂದು ಓದಿಸ್ತಾರೆ ಅಂತ ಆ ಅದ್ಭುತ ಇಲ್ಲಿದೆ ತುಮ್ಕೋ ಎಸ್ಸಾ ಪಾಯಿಂಟ್ಸ್ ಬಿ ಧಾರಣ್ ಕರ್ನಿ ಮೂಲ ಬಾತ್ ಹೇ ಗೀತಾ ಕೆ ಭಗವಾನ್ ಕಿ ಎಲ್ಲ ಪಾಯಿಂಟ್ಸ್ ನಿಮ್ಮ ಮಕ್ಕಳು ಧಾರಣೆ ಮಾಡ್ಕೋಬೇಕು ಮೂಲ ಮಾತು ಗೀತೆಯ ಭಗವಂತ ಯಾರು ಅನ್ನೋದು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಇಸ್ ಪರ್ ಜೀತ್ ಪಾಯಿ ತೋ ಬಸ್ ಗೀತಾ ಹೇ ಹಿ ಸರ್ವಶಾಸ್ತ್ರಮಯ ಶಿರೋಮಣಿ ಭಗವಾನ್ ಕಿ ಗಾಯಿ ಹುಯಿ ಬಾಬು ಹೇಳ್ತಾರೆ ಇದು ಗೀತೆ ಭಗವಂತ ಪರಮಾತ್ಮ ಅನ್ನೋದನ್ನ ನೀವೆಲ್ಲರಿಗೂ ತಿಳಿಸ್ಬಿಡಿ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಏಕೆಂದ್ರೆ ಗೀತೆ ಸರ್ವಶಾಸ್ತ್ರಗಳ ಶಿರೋಮಣಿ ಭಗವಂತ ನುಡಿಸಿರೋದು ಪೆಹಲೆ ಪೆಹಲೆ ಏ ಕೋಶಿಶ್ ಕರ್ನಿ ಹೇ ಆಜ್ಕಲ್ ತೋ ಬಡಾ ಬಬ್ಕಾ ಚಾಹಿಯೆ जिस दुकान में बहुत शो होता वहां मनुष्य बहुत घुसते हैं ಮೊಟ್ಟ ಮೊದಲು ನೀವು ಪ್ರಯತ್ನ ಮಾಡಿ ಗೀತೆಯ ಭಗವಂತ ಯಾರು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಆದ್ರೆ ಬಾಬು ಹೇಳ್ತಾರೆ ಸ್ವಲ್ಪ ಶೋನು ಇರ್ಬೇಕಾಗತ್ತೆ ಈ ವರ್ತಮಾನ ಜಗತ್ತಲ್ಲಿ ನೋಡಿ ಎಷ್ಟು ಆಡಂಬರ ಎಷ್ಟು ಶೋ ಇದೆ ಎಂತ ಅಂಗಡಿಗಳನ್ನು ಶೋ ನೋಡಿ ಮನುಷ್ಯರು ಹೋಗ್ತಾರೆ ಅಲ್ಲಿ ಏನಿದೆ ಏನಿಲ್ಲ ಅನ್ನೋದು ಆಮೇಲೆ ಒಳಗಡೆ ಅಂತೂ ಆಕರ್ಷಣೆಯನ್ನ ನೋಡಿ ಪ್ರವೇಶ ಮಾಡ್ತಾರೆ समझेंगे यहाँ अच्छा माल होगा बच्चे डरते हैं इतने बड़े बड़े सेंटर खोले तो 1,00,000-2,00,000 सलामी देवे तब दिल पसंद मकान मिले एक ही रॉयल बड़ा दुकान हो बड़े दुकान बड़े बड़े शहरों में ही निकलते हैं ಮಕ್ಕಳಿಗೆ ಭಯ ಆಗುತ್ತಲ್ವಾ ಇಷ್ಟು ದೊಡ್ಡ ದೊಡ್ಡ ಸೆಂಟರ್ ತೆಗಿಬೇಕು ಅಂದ್ರೆ ಎಷ್ಟೊಂದು ದುಡ್ಡು ಬೇಕಾಗುತ್ತೆ ಈಗಂತೂ ಬಾಬೋರ್ ಸಮಯ ಅನುಸಾರ ಎಲ್ಲಾ ಕಡೆ ಸೇವೆಯ ವಿಸ್ತಾರದಲ್ಲಿ ದೊಡ್ಡ ದೊಡ್ಡ ಅಂಗಡಿ ತೆರೆದಿದ್ದಾರೆ ಆ ಸಮಯದಲ್ಲಿ
ಲಾಖ್ 2 लाख ಸಲಾಮಿ ದೇವೆ ಕೊಡ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇತ್ತು ಆ ಸಮಯದಲ್ಲಿ. ಮತ್ತೆ ನಮ್ಗೆ ಇಷ್ಟ ಆದಂತಹ ಮನೆ ಸಿಗ್ಬೇಕು, ಈಗೆಲ್ಲ ಇಷ್ಟ ಆದಂತಹ ಭವನಗಳು ಸಮಯ ಅನುಸಾರ ನಿರ್ಮಾಣ ಆಗ್ತಾ ಇದೆ, ಆಗಿದೆ ಅಲ್ಲ. ಒಂದು ರಾಯಲ್ ದೊಡ್ಡ ಅಂಗಡಿ ಇರಬೇಕು. बड़े दुकान बड़े बड़े शहरों में ही निकलते हैं, तुम्हारा सबसे बड़ा दुकान निकलना चाहिए ಕ್ಯಾಪಿಟಲ್ में. ದೊಡ್ಡ ದೊಡ್ಡ ಅಂಗಡಿಗಳು ದೊಡ್ಡ ದೊಡ್ಡ ಊರಲ್ಲಿ ಇರುತ್ತೆ. ಅದೇ ತರ ನಿಮ್ದು ಎಲ್ಲದಕ್ಕಿಂತ ದೊಡ್ಡ ಅಂಗಡಿ ತೆರಿಬೇಕು ಕ್ಯಾಪಿಟಲ್, ರಾಜಧಾನಿ. ಎಲ್ಲ ರಾಜ್ಯದ ರಾಜಧಾನಿಯಲ್ಲೂ ದೊಡ್ಡ ದೊಡ್ಡ ಅಂಗಡಿ ಇರಬೇಕು. ಎಲ್ಲ ಕಡೆನೂ ಈಗ ಬಾಬಾ ಅವರು ದೊಡ್ಡ ದೊಡ್ಡ ಅಂಗಡಿಗಳು ಮಾಡಿದಾರಲ್ಲ. ಬಾಬಾ ಹೇಳ್ದಂಗೆ ಶೋ ಆಗಿರ್ಬೇಕು, ಆಕರ್ಷಣೀಯವಾಗಿರ್ಬೇಕು, ಅವಾಗ ಜನ ಬರ್ತಾರೆ. ಇದೆಲ್ಲ ಇವಾಗ ಸಾಕಾರ ಆಗಿದೆ. बच्चों को विचार सागर मंथन करना चाहिए, कैसे सर्विस बढ़े. बड़ा दुकान निकालेंगे तो बड़े बड़े आदमी आएंगे. ಮಕ್ಕಳು ವಿಚಾರ ಸಾಗರ ಮತನ ಮಾಡಬೇಕು, ಹೇಗೆ ಸರ್ವಿಸ್ ಅನ್ನು ವೃದ್ಧಿ ಮಾಡೋದು ಅಂತ. ದೊಡ್ಡ ಅಂಗಡಿ ತೆಗಿತೀರಿ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಯಾಕೆಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ಥಾನ ನೋಡ್ತಾರಲ್ವಾ ಯಾವ ತರ ಇದೆ, ಆಮೇಲೆ ಬರ್ತಾರೆ. बड़े आदमी का आवाज जट फैलता है, पहले पहले तो ये कोशिश करनी चाहिए. ದೊಡ್ಡ ವ್ಯಕ್ತಿಗಳ ವಾಯ್ಸ್ ಬೇಗ ಹರಡುತ್ತೆ ನೋಡಿ. ದೊಡ್ಡ ವ್ಯಕ್ತಿಗಳು ಬಂದು ಒಂದು ಮೆಸೇಜ್ ಅವ್ರು ಕೊಟ್ರೆ ಮಾಧ್ಯಮದಲ್ಲೋ ಯಾವ ಮೂಲಕ ಆದ್ರೂ ಎಲ್ಲರಿಗೂ ತಲುಪುತ್ತೆ. ಮೊಟ್ಟ ಮೊದಲು ಈ ಪ್ರಯತ್ನ ಅವಶ್ಯಕವಾಗಿ ಮಾಡಬೇಕು. सर्विस के लिए बड़े से बड़ा स्थान ऐसी जगह बनाए जो बड़े बड़े मनुष्य आकर देखकर वंडर खाए, और फिर वहां समझाने वाले भी फर्स्ट क्लास चाहिए. ಸರ್ವೀಸು ದೊಡ್ಡ ದೊಡ್ಡ ಸ್ಥಾನ ಆತರ ಇರ್ಬೇಕು. ಸೇವಾ ಸ್ಥಾನಗಳು ದೊಡ್ಡ ದೊಡ್ಡದು ಮಾಡಿ, ಅಂತ ಸ್ಥಾನದಲ್ಲಿ ಮಾಡಿ, ಯಾವುದಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಬಂದು ನೋಡ್ಬೇಕು, ಅವರಿಗೆ ಆಶ್ಚರ್ಯ ಆಗ್ಬೇಕು, ಅದ್ಭುತ ಅನಿಸ್ಬೇಕು. ಜೊತೆಗೆ ಅಲ್ಲಿ ತಿಳಿಸ್ಕೊಡೋರು ಫಸ್ಟ್ ಕ್ಲಾಸ್ ಆಗಿರ್ಬೇಕು. ದೊಡ್ಡ ದೊಡ್ಡದು ಮಾಡಿ ತಿಳಿಸ್ಕೊಡೋರು ಸರಿ ಇಲ್ಲ ಅಂದ್ರೆ ಏನಾಗುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಸ್ಥಾನ ಮಾಡಿ ದೊಡ್ಡ ದೊಡ್ಡ ಮನುಷ್ಯರು ಬಂದು ನೋಡಿ ಅದ್ಭುತ ಆಶ್ಚರ್ಯ ಪಡ್ಬೇಕು. ಅಲ್ಲಿ ತಿಳಿಸ್ಕೊಡುವಂತವ್ರು ಅಷ್ಟೇ ಫಸ್ಟ್ ಕ್ಲಾಸ್ ಆಗಿರ್ಬೇಕು. कोई एक भी हल्की बीके समझाती तो समझते शायद सब बीके ही ऐसा है, इसलिए दुकान पर सेल्समैन भी अच्छे फर्स्ट क्लास चाहिए. ಇಲ್ಲ ಅಂದ್ರೆ ಯಾರೋ ಅರ್ಧಂಬರ್ಧ ತಿಳಿದವರು ಬ್ರಹ್ಮಕುಮಾರಿ ಎಕ್ಸ್ಪ್ಲೇನ್ ಮಾಡಿದ್ರು, ಜ್ಞಾನ ಕೊಟ್ರು ಅಂದ್ರೆ ಕೇಳೋರಂತೂ ಬಹಳ ಬುದ್ಧಿವಂತರು ತಿಳುವಳಿಕೆ ಇರೋವರೇ ಬರ್ತಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಅಯ್ಯೋ ಇಲ್ಲೆಲ್ಲಾ ಕುಮಾರಿಯರು ಹಿಂಗೆ ಇರ್ಬೋದು ಅಂತ ತಿಳ್ಕೊತಾರೆ. ಅದರಿಂದ ಅಂಗಡಿ ದೊಡ್ಡದಿದೆ, ಆಕರ್ಷಣೀಯವಾಗಿದೆ ಅಂದ್ರೆ ಸೇಲ್ಸ್ ಮ್ಯಾನು ಒಳ್ಳೆ ಫಸ್ಟ್ ಕ್ಲಾಸ್ ಇರ್ಬೇಕು. ಎಬಿ ದಂಧಾ ಹೇನಾ ಬಾಬಾ ಕೇತೆ ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ್ ದಾದ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ವ್ಯಾಪಾರ ಅಲ್ವಾ ಮಕ್ಕಳೇ. ಬಾಬಾ ಅವ್ರು ಹೇಳೋದು ಸಾಹಸ ನೀವು ಮಕ್ಕಳು ಮಾಡಿ, ಸಹಯೋಗ ಬಾಪ್ ದಾದವ್ರದ್ದು ಇದ್ದೇ ಇದೆ. विनाशी धन तो कोई काम नहीं आएगा, हमको तो अपनी अविनाशी कमाई करनी है, इसमें बहुतों का कल्याण होगा. ನೀವು ವಿನಾಶಿ ಹಣ ಹಂಗೆ ಇಟ್ಕೊಂಡ್ರಂತೂ ಏನು ಉಪಯೋಗಕ್ಕೆ ಬರೋದಿಲ್ಲ. ಅದು ನಾವು ನಮ್ಮ ಅವಿನಾಶಿ ಸಂಪಾದನೆ ಮಾಡ್ಕೋಬೇಕು. ಇದರಲ್ಲಿ ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ ನೋಡಿ. ಹಣ ಹಂಗೆ ಇಟ್ಕೊಂಡ್ರು ವೇಸ್ಟ್ ಆಗುತ್ತೆ. ಅದ್ರ ಬದಲಿ ಬಾಬೋರ್ ಸೇವೆ ಮಾಡಿ, ಬಾಬೋರ್ ಸಂಕಲ್ಪ ಯಾರು ಪೂರ್ತಿ ಮಾಡ್ತಾರೆ, ಬಾಬಾ ಹೇಳ್ತಾರೆ ಅನೇಕ ಆತ್ಮಗಳ ಕಲ್ಯಾಣ ಆಯ್ತು ಅಂದ್ರೆ ಅಷ್ಟೊಂದು ಸಂಪಾದನೆ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಸಿಗುತ್ತಲ್ಲ. ಜೈಸೆ ಬ್ರಹ್ಮಾ ನೆ ಬಿ ಕಿಯಾ ಫಿರ್ ಕೊಯ್ ಬೂಕ್ ತೋಡಿ ಮರ್ತೆ ಹೇ. ನೋಡಿ ಅದಕ್ಕೆ ಸ್ಯಾಂಪಲ್ ಬ್ರಹ್ಮ ಬಾಬೋರು ಇದ್ದಾರೆ. ಎಲ್ಲವನ್ನ ಬಾಬೋರು ತನ್ನದೆಲ್ಲವನ್ನ ಬಾಬೋರು ಸೇವೆಯಲ್ಲಿ ಸಮರ್ಪಣೆ ಮಾಡಿದ್ರಲ್ಲ. ಯಾವತ್ತಾದ್ರೂ ಹಸುವಿಂದ ಸಾಯ್ಬೇಕಾಗ್ ಬಂತ? ಕೆಲವರು ನಾವೆಲ್ಲ ಸೇವೆ ಮಾಡಿದ್ರೆ ನಮ್ಮ ಮುಂದಿನ ಗತಿ ಏನು, ಬಾಬೋರೇನ್ ಹಂಗ್ ಸೇವೆ ಮಾಡಿ ಬ್ರಹ್ಮ ಬಾಬೋರ್ ತರ ಅಂತ ಹೇಳಿದ್ರು ಎಲ್ರು ಮಾಡಕ್ ಆಗದೆ ಇರ್ಬೋದು. ಆದ್ರೆ ಮಾಡೋಷ್ಟಂತೂ ನಿಸ್ಸಂಕಲ್ಪವಾಗಿ ಮಾಡ್ಬೇಕಲ್ಲ. ಬಾಬೋರ್ ಸೇವೆ ಮಾಡಿ ಯಾರು ಹಸುವಿಂದ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ಒಂದು ಪರೀಕ್ಷೆ ತಗೊಂಡ್ರು ಅವತ್ತಷ್ಟೇನೆ. ನಮ್ಮ ಮುಂದೆ ಏನ್ ಬೇಕಾದ್ರೂ ಪರೀಕ್ಷೆ ಬರ್ಲಿ, ಆದ್ರೆ ಬಾಬೋರಂತೂ ಸದಾ ಇದ್ದೇ ಇದ್ದಾರೆ. ಅಷ್ಟು ಪ್ರಾಮಾಣಿಕವಾಗಿ ನಾವು ಬಾಬೋರ್ ಹೇಳ್ದಂಗೆ ಮಾಡಿದ್ರೆ ನಮ್ಗೇನು ತೊಂದರೆ ಆಗ್ಲಿಕ್ಕೆ
ಸಾಧ್ಯ ಇಲ್ಲ. ತೊಂದರೆ ಆದ್ರೂ ರಕ್ಷಣೆ ಮಾಡಕ್ಕೆ ಬಾಬಾ ಅವ್ರು ಕೂತ್ಕೊಂಡಿದ್ದಾರೆ. तुम भी खाते हो ये भी खाते हैं, यहाँ जो खान पान मिलता वो और कहीं नहीं मिलता है, ये सब कुछ बच्चों का ही है ना. ಬಾಬಾ ಹೇಳ್ತಾರೆ, ನೀವು ಊಟ ಮಾಡ್ತೀರಿ, ಇವ್ರು ಊಟ ಮಾಡ್ತಾರೆ. ನೋಡಿ, ಯಾರು ತನ್ನ ಎಲ್ಲ ಸಂಪತ್ತು ಸಂಪೂರ್ಣ ಸಮರ್ಪಣೆ ಮಾಡಿದ್ರು ಅವರು ಬಾಬಾ ಅವ್ರ ಯಜ್ಞದಲ್ಲಿ ಅಷ್ಟೇ ಊಟ ಮಾಡ್ತಾರೆ. ನೀವು ಊಟ ಮಾಡ್ತೀರಿ, ಯಾರು ಏನೂ ತಂದಿಲ್ಲ, ಅವರು ಊಟ ಮಾಡ್ತೀರಿ, ಇವರು ಊಟ ಮಾಡ್ತಾರೆ. ಬಾಬಾ ಹೇಳೋದು, ಇಲ್ಲಿ ಬಾಬಾ ಅವ್ರ ಮನೆಯಲ್ಲಿ ಏನು ಆಹಾರ ಪಾನೀಯ ನಿಮ್ಮ ಮಕ್ಕಳಿಗೆ ಸಿಗುತ್ತೋ ಇನ್ನೆಲ್ಲೂ ಸಿಗಲ್ಲ. ನೋಡಿ, ಅದೆಂತಹ ಅದ್ಭುತವಾದಂತಹ ಪ್ರಾಪ್ತಿ ಇದು. ಮನುಷ್ಯರು ಒಂದ್ ಸ್ಪೂನ್ ನೀರು ಕುಡಿದ್ರೆ ತೀರ್ಥ ಅಂತಾರೆ. ಎಲ್ಲಿಂದನೋ ಗಂಗಾ ಜಲ ತಂದ್ರೆ ಅದಕ್ಕೆ ಎಷ್ಟು ಒಂದು ಹನಿ ನೀರಿನ ಜೊತೆ ಮಿಕ್ಸ್ ಮಾಡಿ ಪುಣ್ಯ ಅಂತಾರೆ. ಬಾಬೋರ್ ಚೈತನ್ಯವಾಗಿರೋ ಬಾಬೋರ್ ಮನೆ ಆಹಾರ ಪಾನೀಯ ಏನ್ ಸಿಗುತ್ತೆ ಅದಿನ್ನೆಲ್ಲೂ ಸಿಗಲ್ಲ. सब कुछ बच्चों का ही है ना, बच्चों को अपनी राजाई स्थापन करनी, इसमें बड़ी विशाल बुद्धि चाहिए. ಎಲ್ಲದೂ ಮಕ್ಕಳಿಗೋಸ್ಕರನೇ ಅಲ್ವಾ. ಬಾಬೋರ್ ಏನ್ ಮಾಡಿದ್ರು ಯಾರಿಗೋಸ್ಕರ? ಇಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾರೆ. ಈಗ ನಿಮ್ಮ ಮಕ್ಕಳು ನಿಮ್ಮ ರಾಜ್ಯ ಸ್ಥಾಪನೆ ಮಾಡಬೇಕು, ಇದಕ್ಕೆ ವಿಶಾಲ ಬುದ್ಧಿ ಬೇಕು. कैपिटल में नाम निकला तो सब समझ जाएंगे, कहेंगे बरोबर ये तो सच बतलाती है. ದೊಡ್ಡ ದೊಡ್ಡ ಸಿಟಿಯಲ್ಲಿ ಹೆಸರು ಪ್ರಸಿದ್ಧಿ ಆದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಎಲ್ಲಾ ಕಡೆನೂ ತಿಳ್ಕೊಳ್ತಾರೆ. ಅವಶ್ಯಕವಾಗಿ ಇವ್ರು ಏನ್ ಹೇಳ್ತಿದ್ದಾರೆ ಇದು ಸತ್ಯ ಹೇಳ್ತಾ ಇದ್ದಾರೆ ಅಂತ ಅನುಭವಕ್ಕೆ ಬರುತ್ತೆ. विश्व का मालिक तो भगवान ही बनाएगा, मनुष्य मनुष्य को विश्व का मालिक थोड़ी बनाएगा. ವಿಶ್ವದ ಮಾಲೀಕ ಅಂತೂ ಸ್ವಯಂ ಭಗವಂತ ಮಾಡ್ತಾರೆ. ಮನುಷ್ಯರು ಯಾವತ್ತಾದ್ರೂ ಮನುಷ್ಯರಿಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಕ್ಕಾಗತ್ತಾ? ಬಾಬಾ ಸರ್ವಿಸ್ ಕಿ ವೃದ್ಧಿ ಕೆ ಲಿಯೆ ರಾಯ್ ದೇತೆ ರೇತೆ. ಮಕ್ಕಳು ಸರ್ವಿಸ್ ಅನ್ನ ವೃದ್ಧಿ ಮಾಡ್ಲಿಕ್ಕೆ ಸಲಹೆ ಅಂತೂ ಕೊಡ್ತಾ ಇರ್ತಾರೆ. ಸರ್ವಿಸ್ ಕಿ ವೃದ್ಧಿ ತಬಿ ಹೋಗಿ ಜಬ್ ಬಚ್ಚೋಂ ಕಿ ಫ್ರಾಂಕ್ ದಿಲ್ ಹೋಗಿ. ಮಕ್ಕಳ ಸೇವೆ ವೃದ್ಧಿ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ನಿಮ್ಮ ಮಕ್ಕಳು ವಿಶಾಲ ಹೃದಯಿಗಳಾಗಿ ಮಾಡ್ತಿರೋ ಆವಾಗ ಸೇವೆ ವೃದ್ಧಿ ಆಗುತ್ತೆ. ಸೇವೆ ಮಾಡ್ಬೇಕಾದ್ರೆ ಅಯ್ಯೋ ನಾವು ಸೇವೆ ಮಾಡ್ಬೇಕಾ, ನಾವೇ ಮಾಡ್ಬೇಕಾ, ಎಷ್ಟೊಂದು ಸಂಕಲ್ಪಗಳೆಲ್ಲ ಮಾಡ್ಕೊಂಡು ಸೇವೆ ಮಾಡಿದ್ರೆ ಆ ಸರ್ವಿಸ್ ವೃದ್ಧಿ ಆಗಲ್ಲ. ಅದು ಬಾಬೋರ್ ಸ್ವೀಕಾರನೇ ಮಾಡಲ್ಲಲ್ಲ. ಸರ್ವಿಸ್ ವೃದ್ಧಿ ಆಗ್ಬೇಕು. ಯಾವುದೇ ಸೇವೆ ಮಕ್ಕಳು ಬಹಳ ವಿಶಾಲ ಹೃದಯಿಗಳಾಗಿ ಮಾಡಬೇಕು. जो भी कार्य करते हो फ्रांक दिली से करो, कोई भी शुभ कार्य आपे ही करना, ये बहुत अच्छा है. ಬಾಬಾ ಹೇಳ್ತಾರೆ, ಯಾವುದೇ ಕಾರ್ಯ ಯಾವುದೇ ಸೇವೆ ಬಾಬೋರ್ದು ವಿಶಾಲ ಹೃದಯದಿಂದ ಮಾಡಿ. ಕಂಜೂಸ್ ಮಾಡೋದಾಗ್ಲಿ, ಲೆಕ್ಕಾಚಾರ ಹಾಕೋದಾಗ್ಲಿ, ಅನೇಕ ಅಪೇಕ್ಷೆಗಳನ್ನ ಇಟ್ಕೊಂಡು ಮಾಡೋದಾಗ್ಲಿ ಹಂಗಲ್ಲ. ಬಾಬಾ ಹೇಳ್ತಾರೆ, ಯಾವುದೇ ಶುಭ ಕಾರ್ಯ ನೀವೇ ಸ್ವತಃ ಮಾಡಿ, ಇದು ತುಂಬಾ ಒಳ್ಳೇದು. ಹೇಳಿಸ್ಕೊಂಡು ಕೇಳಿಸ್ಕೊಂಡು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ನೀವು ಸ್ವತಃ ಮಾಡಿ. ಹೇಗೆ ನೋಡಿ, ಪ್ರಾಕ್ಟಿಕಲ್ ಆಗಿ ಭಕ್ತಿ ಮಾರ್ಗದಲ್ಲಿ ಒಂದು ಹಳ್ಳಿಯಲ್ಲಿ ದೇವಸ್ಥಾನ ಇದೆ ಅಂದ್ರೂ ಎಲ್ಲರೂ ಏನ್ ಮಾಡ್ತಾರೆ, ಇವತ್ತು ನಮ್ ಪೂಜೆ, ಈ ವಾರ ನಮ್ ಪೂಜೆ, ಈ ತಿಂಗಳು ನಮ್ ಪೂಜೆ, ಅವರೇ ಸ್ವತಃ ಮಾಡ್ತಾರೆ, ಯಾರು ಹೇಳಿಸ್ಕೊಳ್ಳೋದಿಲ್ಲ. ಇಲ್ಲಿ ಬಾಬೋರ್ ಮಕ್ಕಳು ಯಾಕೆ ಹೇಳಿಸ್ಕೊಳ್ಬೇಕು ಸೇವೆ ಬಗ್ಗೆ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೇ ಶುಭ ಕಾರ್ಯ ಸ್ವತಃ ಮಾಡಿ, ತುಂಬಾ ಒಳ್ಳೇದು. ಕಹಾ ಭಿ ಜಾತಾ ಆಪೇ ಹಿ ಕರೆ ಸೋ ದೇವತಾ, कहने से करे वह मनुष्य, कहने से भी न करे. बाबा तो दाता है, बाबा थोड़ी किसको कहेगा ये करो. ಅದಕ್ಕೆ ಹೇಳಲಾಗುತ್ತೆ, ಯಾರು ಹೇಳಿಸ್ಕೊಳ್ಳದೆ ಮಾಡ್ತಾರೆ, ಸ್ವತಃ ಅರ್ಥ ಮಾಡ್ಕೊಂಡು ಮಾಡ್ತಾರೆ, ಅವರು ದೇವತೆಗಳು. ಯಾರು ಹೇಳಿದ ಮೇಲ್ ಮಾಡ್ತಾರೆ ಅವರು ಮನುಷ್ಯರು. ಹೇಳಿದ್ರು ಮಾಡದೇ ಇರೋರಿಗೆ ಬಾಬಾ ಅವ್ರು ಏನು ಹೇಳಲ್ಲ. ಅದು ತಾವೇ ಅರ್ಥ ಮಾಡ್ಕೋಬೇಕು. ಬಾಬಾ ಅಂತೂ ದಾತ, ಬಾಬಾ ಥೋಡಿ ಕಿಸ್ಕೋ ಕಹೆಂಗೆ ಏ ಕರು. ಬಾಬಾ ಅವ್ರು ಪದೇ ಪದೇ ಹೇಳ್ತಾ ಇರ್ಬೇಕಾ, ಇದು ಮಾಡಿ ಅದು ಮಾಡಿ, ನೀವು ಮಾಡಿ ಇವ್ರು ಮಾಡಿ ಅಂತ? ಬಾಬಾ ಅವ್ರ ಇಶಾರೆ, ಬಾಬಾ ಹೇಳೋ ಇಶಾರೆನೇ ಅರ್ಥ ಮಾಡ್ಕೊಬಿಡ್ಬೇಕು. ಪದೇ ಪದೇ ನೀವು ಈ ಸೇವೆ ಮಾಡಿ, ನೀವು ಆ ಸೇವೆ ಮಾಡಿ, ಹೇಳಿಸ್ಕೊಂಡು ಮಾಡೋದು. ಬಾಬಾ ಹೇಳ್ತಾರೆ, ಮನುಷ್ಯರು इस कार्य में इतना लगाओ नहीं, बाबा ने समझाया है, बड़े बड़े राजाओं का हाथ कभी बंद नहीं रहता, राजाए हमेशा दाता होते हैं.
ಈ ಕಾರ್ಯ ಇದೆ, ಇದರಲ್ಲಿ ನೀವು ಉಪಯೋಗಿಸಿ, ಈ ಸೇವೆ ಇದೆ, ಇದು ನೀವು ಮಾಡಿ ಹೇಳಿಸ್ಕೊಳ್ಬಾರ್ದು. ನೀವು ಭೋಗ ಮಾಡಿಸಿ, ನೀವು ಇದು ಮಾಡ್ಕೊಡಿ, ನೀವು ಅದು ಮಾಡ್ಕೊಡಿ. ಬಾಬವ್ರು ಹೇಳೋದು ನಾನ್ ದಾತ, ನಾನೇ ಯಾಕೆ ಕೇಳ್ಬೇಕು? ಆದ್ರೂ ಬಾಬವ್ರು ಹೇಳ್ತಾರೆ ಮಕ್ಕಳಿಗೆ, ಹೇಳಿದ್ರು ಮಾಡದೇ ಇದ್ರೆ. ಅದಕ್ಕೆ ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ರಾಜರ ಕೈ ಯಾವತ್ತೂ ಮುಷ್ಟಿ ಬಂದಿರೋದಿಲ್ಲ. ದಾತರ ಕೈ ನೋಡಿ, ದೇವತೆಗಳ ಕೈ ಹೀಗಿರುತ್ತೆ, ಇಲ್ಲ ಹೀಗಿರುತ್ತೆ. ದೇತಾ ಹೇ. ಹಂಗೆ ನೀವು ಮಕ್ಕಳು ಕೊಡ್ತಾ ಹೋಗಿ. ಬಾಬೋರು ಒಂದಕ್ಕೆ ಅನೇಕ ಪಟ್ಟು ಕೊಡ್ತಾ ಹೋಗ್ತಾರೆ. राजाएं हमेशा दाता होते, बाबा राय देते हैं क्या क्या जाकर करना चाहिए। खबरदारी भी बहुत चाहिए, माया पर जीत पानी है, बहुत ऊंच पद है। ಬಾಬೋರಂತೂ ಮಕ್ಕಳಿಗೆ ಸಲಹೆ ಕೊಡ್ತಾರೆ, ಏನೇನ್ ನೀವು ಹೋಗಿ ಮಾಡಬೇಕು, ಏನೇನ್ ಸೇವೆ ಮಾಡಬೇಕು, ಹೆಂಗ್ ಮಾಡಬೇಕು, ತುಂಬಾ ಎಚ್ಚರಿಕೆನೂ ಇರಬೇಕು. ಯಾಕೆ ಅಂದ್ರೆ ಮಾಯೆ ಇದೆ ಇಲ್ಲಿ, ಮಾಯೆ ಮೇಲೆ ವಿಜಯನೂ ಪಡ್ಕೋಬೇಕು. ಬಹಳ ಉನ್ನತವಾದ ಪದವಿ ಇದು. पिछाड़ी में रिजल्ट निकलती, फिर जो बहुत मार्क्स से पास होते उनको खुशी भी होती है। पिछाड़ी में साक्षात्कार तो सबको होंगे ना, परंतु उस समय कर क्या सकेंगे। ಬಾಬಾ ಹೇಳೋದು, ಲಾಸ್ಟ್ ಅಲ್ಲಿ ರಿಸಲ್ಟ್ ಅಂತೂ ಬರುತ್ತೆ. ಫೈನಲ್ ಆದ್ಮೇಲೆ ಎಲ್ಲ ರಿಸಲ್ಟ್ ಬರುತ್ತೆ. ಯಾರು ತುಂಬಾ ಮಾರ್ಕ್ಸ್ ತಗೊಂಡಿದ್ದಾರೆ, ಚೆನ್ನಾಗೆಲ್ಲ ಸಫಲ ಮಾಡ್ಕೊಂಡಿದ್ದಾರೆ, ಅವರಿಗೆ ತುಂಬಾ ಖುಷಿ ಆಗುತ್ತೆ. ಅಂತ್ಯದಲ್ಲಿ ಎಲ್ಲರಿಗೂ ಅವ್ರವ್ರದೇ ಸಾಕ್ಷಾತ್ಕಾರ ಆಗುತ್ತೆ. ಆ ಸಮಯದಲ್ಲಿ ಏನ್ ಮಾಡಕ್ಕಾಗುತ್ತೆ? ನಾನು ಇವಾಗ ಮಾಡ್ಬಿಡ್ತೀನಿ, ಇವಾಗ ಬಾಬಾ ನೀವು ಸ್ವೀಕಾರ ಮಾಡಿ, ಬಾಬಾ ಹೇಳ್ತೀರಾ, ಅವಾಗ ಏನ್ ಮಾಡಕ್ಕಾಗುತ್ತೆ? ತಕ್ದೀರ್ ಮೇ ಜೋ ಹೇ ವಹಿ ಮಿಲ್ತಾ ಹೈ. ಫೈನಲ್ ಕೊನೆಗೆ ಏನ್ ಹೇಳ್ಬೇಕಾಗುತ್ತೆ ಬಾಬೋರು? ಅವ್ರವ್ರ ಅದೃಷ್ಟ ಅಷ್ಟೇನೆ. ಬಾಬೋರು ಇಷ್ಟೆಲ್ಲ ಹೇಳಿನೋ, ಹೇಳಿಸ್ಕೊಂಡು ಕೇಳಿಸ್ಕೊಂಡು ಮಾಡದೆ ಹೋದ್ರೆ ಏನ್ ಹೇಳ್ಬೇಕು? ಅವ್ರ ಅದೃಷ್ಟದಲ್ಲಿ ಏನಿದೆಯೋ ಅದೇ ಸಿಗುತ್ತೆ. पुरुषार्थ की बात अलग है, बाप बच्चों को समझाते विशाल बुद्धि बनो. ಪುರುಷಾರ್ಥದ ಮಾತು ಬೇರೆ, ಆದ್ರೆ ಇಲ್ಲಿ ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರೋದೇನು? ಸೇವೆಯಲ್ಲಿ ವಿಶಾಲ ಬುದ್ಧಿಯವರಾಗಿ. ಅಯ್ಯೋ ಅಲ್ಲಿ ಸೇವೆ ಮಾಡಿದ್ರೆ ನಾವೆಲ್ಲಿ ಖರ್ಚಿ ಕೊಡಕ್ಕಾಗುತ್ತೆ, ನಾವು ಕೊಡ್ಬೇಕಾಗುತ್ತೇನೋ, ಇಷ್ಟು ಕೊಡ್ಬೇಕಾ, ಅಷ್ಟು ಕೊಡ್ಬೇಕಾ, ಇದೆಲ್ಲ ಸಂಕಲ್ಪದಲ್ಲೂ ಬರಬಾರ್ದು. ಬಾಬಾ ಹೇಳ್ತಲ್ಲ, ಏನ್ ಸೇವೆ ಮಾಡ್ತೀರಿ ಇದನ್ನ ಖುಷಿ ಖುಷಿಯಿಂದ ನಿಸಂಕಲ್ಪವಾಗಿ ಮಾಡಿ. ದಾತ ಬಾಬೋರು ಕುತ್ಕೊಂಡಿದ್ದಾರೆ, ಅದಕ್ಕೆ ವಿಶಾಲ ಬುದ್ಧಿ ಬೇಕು. ಕಂಜೂಸ್ ಬುದ್ಧಿ, ಸಂಕುಚಿತ ಬುದ್ಧಿ ಆದ್ರೆ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ. ಒಂದ್ ಸೇವೆ ಮಾಡಕ್ಕೆ 10 ವಿಚಾರ ಮಾಡಿ ಒಂದ್ ಸೇವೆ ಮಾಡಿದ್ರೆ ಅದ್ರ ರಿಸಲ್ಟ್ ಎಷ್ಟು ಸಿಗುತ್ತೆ? अभी तुम धर्म आत्माएं बनते हो, दुनिया में धर्मात्मा तो बहुत होकर गए है ना, बहुत उनका नामाचार होता है. ಈಗ ನೀವು ಧರ್ಮಾತ್ಮಗಳಾಗ್ತೀರಿ. ಜಗತ್ತಲ್ಲಿ ಧರ್ಮಾತ್ಮಗಳು ತುಂಬಾ ಜನ ಇದ್ದು ಹೋಗಿದ್ದಾರೆ. ಯಾರ್ದು ಇವತ್ತು ಹೆಸರು ಪ್ರಸಿದ್ಧಿಯಲ್ಲಿದೆ? फलाना बहुत धर्मात्मा मनुष्य था, कोई कोई तो पैसे इकट्ठे करते करते अचानक मर जाते हैं. ಅವ್ರ ಹೆಸರು ಇವತ್ತು ಇರುತ್ತೆ ನೋಡಿ. ಇಂಥ ಧರ್ಮಾತ್ಮರು, ದಾನಿಗಳು ಇದನ್ನ ಕೊಟ್ಟು ಹೋಗಿದ್ದಾರೆ, ಇದನ್ನ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಕೆಲವರು ಬರೀ ಹಣ ಕೂಡಿಟ್ಟು ಅಚಾನಕ್ ಸತ್ತೋಗ್ತಾರೆ. ಬಾಬೋರ್ ಇವತ್ತು ವಿಶೇಷ ಸೇವೆದ ಏನ್ ಹೇಳ್ತಿದ್ದಾರೆ? ಧನದ ಸೇವೆ. ನಮ್ಮ ಸಂಪತ್ತು ನಮ್ಮ ಹತ್ರ ಏನಿದೆ ಅದನ್ನ ವಿಶಾಲ ಹೃದಯದಿಂದ ಬಾಬೋರ್ ಸೇವೆಯಲ್ಲಿ ಉಪಯೋಗಿಸಿ. ಬರೀ ಕೂಡಿಟ್ಟು ಕೂಡಿಟ್ಟು ಮಾಡಿಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಅಚಾನಕ್ ಆಗಿ ಇವರು ಸತ್ತೋಗ್ತಾರೆ. ಮತ್ತೇನ್ ಪ್ರಯೋಜನ? फिर ट्रस्टी बनते, कोई बच्चा भी नालायक होता तो फिर ट्रस्टी करते हैं. इस समय तो यही ಪಾಪಾತ್ಮೋಂ ಕಿ ದುನಿಯಾ. ಆಮೇಲೆ ಯಾವುದೋ ಸಂಸ್ಥೆಗೋ ಯಾರಿಗೋ ಕೊಟ್ಟೋಗ್ತಾರೆ. ಕೆಲವ್ರ ಮಕ್ಕಳಂತೂ ಅಯೋಗ್ಯರು ಹುಟ್ಟುತ್ತಾರೆ. ಯಾವ್ದ್ರಲ್ಲಿ? ಯಾರಿಗೋ ದಾನ ಮಾಡಿ ಹೋಗ್ಬೇಕಾಗತ್ತೆ. ಈ ಸಮಯದಲ್ಲಂತೂ ಇದು ಪಾಪಾತ್ಮಗಳ ಜಗತ್ತಿದು. बड़े बड़े गुरुओं आदि को दान करते, जैसे कश्मीर का महाराजा था, मिल करके गया, आर्य समाजियों को मिले, उनका धर्म वृद्धि को पाए. अभी तुमको क्या करना है? किस धर्म की वृद्धि में लाना है? ಅದಕ್ಕೆ ಬಾಬೋರು ಉದಾಹರಣೆನೂ ಹೇಳ್ತಾರೆ. ಇದು ಪಾಪಾತ್ಮಗಳ ಜಗತ್ತಿದು. ದೊಡ್ಡ ದೊಡ್ಡ ಗುರುಗಳು ಮುಂತಾದವರಿಗೆ ಕೆಲವರು ದಾನ ಮಾಡಿ ಹೋಗ್ತಾರೆ. ಅದಕ್ಕೆ ಬಾಬೋರು ಉದಾಹರಣೆ ಹೇಳ್ತಾರೆ. ಕಾಶ್ಮೀರ್ ಮಹಾರಾಜ ಇದ್ರು, ಅವ್ರು ತಮ್ಮ ಎಲ್ಲ ಸಂಪತ್ತನ್ನ ವಿಲ್ ಮಾಡಿದ್ರಂತೆ ಆರ್ಯ ಸಮಾಜಿಗಳಿಗೆ. ಅವ್ರ ಧರ್ಮ ವೃದ್ಧಿ ಆಯ್ತು. ಅಂದ್ರೆ
ಅಷ್ಟೊಂದು ಸಂಪತ್ತಿಂದ ಅವರು ವೃದ್ಧಿಯನ್ನ ಹೊಂದಿದ್ರು. ಈಗ ನೀವೇನ್ ಮಾಡ್ಬೇಕು, ನೀವ್ ಯಾರಿಗ್ ದಾನ ಮಾಡ್ಬೇಕು ಅಂದ್ರೆ ಬಾಬಾ ನೇರವಾಗಿ ಹೇಳ್ತಾರೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಹೇಳ್ಬೋದು ಮಕ್ಕಳು, ಬಾಬಾ ನನಗೆ ಅವಾಗ ಇನ್ನೊಂದ್ ಸ್ವಲ್ಪ ಹೇಳಿದ್ರೆ ನಾನೆಲ್ಲ ಮಾಡ್ಕೊಂಡ್ಬಿಡ್ತಿದ್ದೆ, ಸೇವೆಯಲ್ಲಿ ಸಫಲ ಮಾಡ್ಕೊಳ್ತಿದ್ದೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರಿಗೆ ದಾನ ಮಾಡಿದ್ರು ಸರಿ, ನೀವ್ ಯಾರಿಗ್ ಮಾಡ್ಬೇಕು, ಕಿಸ್ ಧರ್ಮಕ್ಕೂ ವೃದ್ಧಿ ಮೇ ಲಾನಾ ಹೇ, ಯಾವ ಧರ್ಮವನ್ನ ನೀವು ವೃದ್ಧಿ ಮಾಡ್ಬೇಕು, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ವೃದ್ಧಿ ಮಾಡ್ಬೇಕು ಅಂದ್ರೆ ಬಾಬೋರ ಸೇವೆಯಲ್ಲಿ ನಿಮ್ಮದನ್ನ ಸಫಲ ಮಾಡ್ಕೋಬೇಕು. ಎ ಬಿ ಕಿಸ್ಕೋ ಪತಾ ನಹಿ ಹೈ, ಇದು ಅರಿವಿಲ್ಲ ಕೆಲವು ಮಕ್ಕಳಿಗೆ. ನಮ್ಮದನ್ನ ಬಾಬೋರ್ ಸೇವೆಯಲ್ಲಿ ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಲ್ಲಿ ಉಪಯೋಗಿಸ್ಬೇಕು ಅನ್ನೋದು. अभी तुम फिर से स्थापन कर रहे हो, ब्रह्मा द्वारा स्थापना, अब बच्चों को एक की याद में रहना चाहिए. ಈಗ ಪುನಃ ಆ ದೈವಿ ಧರ್ಮದ ಸ್ಥಾಪನೆ ಆಗ್ತಾ ಇದೆ, ಬ್ರಹ್ಮನ ಮೂಲಕ ಸ್ಥಾಪನೆ. ಈಗ ನಿಮ್ಮ ಮಕ್ಕಳು ಒಬ್ಬರ ನೆನಪಲ್ಲಿ ಇರ್ಬೇಕು, ಒಬ್ಬರನ್ನೇ ನೆನಪು ಮಾಡಿ. ಈ ನೆನಪಿನ ಬಲದಿಂದ ಇಡೀ ಸೃಷ್ಟಿಯನ್ನ ಪವಿತ್ರ ಮಾಡ್ತೀರಿ. ಕ್ಯೋಂಕಿ ತುಮಾರೆ ಲಿಯೇ ತೋ ಪವಿತ್ರ ಸೃಷ್ಟಿ ಚಾಹಿಯೇ, ಏಕೆಂದ್ರೆ ನಿಮಗೋಸ್ಕರ ಈಗ ಪವಿತ್ರ ಸೃಷ್ಟಿ ಬೇಕು. ಇನ್ಕೋ ಆಗ್ ಲಗ್ನೆ ಸೆ ಪವಿತ್ರ ಬಂತಿ ಹೈ, तो खराब चीज को आग में पवित्र बनाते, इसमें सब अपवित्र वस्तु पड़कर फिर अच्छी होकर निकलेगी. ಬಾಬಾ ಹೇಳೋದು, ಈಗ ಯಾವ್ದಾದ್ರೂ ವಸ್ತು ಅಶುದ್ಧವಾಗಿದೆ ಅಂದ್ರೆ, ಈಗ ಚಿನ್ನನೇ ಆಗ್ಲಿ ಬೇರೆ ಲೋಹ ಮಿಕ್ಸ್ ಇದೆ ಅಂದ್ರೆ ಅದನ್ನ ಅಗ್ನಿಯಲ್ಲಿ ಕಾಯಿಸಿ ಶುದ್ಧಿ ಮಾಡ್ತಾರೆ. ಹಾಗೆ ಕೊಳಕಾಗಿರೋ ಯಾವುದೇ ವಸ್ತು ಅಗ್ನಿಯಿಂದ ಪವಿತ್ರ ಆಗುತ್ತೆ. ಇದ್ರಲ್ಲೂ ಅಷ್ಟೇ, ಅಪವಿತ್ರ ವಸ್ತು ಬೀಳುತ್ತೆ ಮತ್ತೆ ಪವಿತ್ರ ಆಗಿ ಹೊರಗೆ ಬರುತ್ತೆ. ಅಂದ್ರೆ ಅರ್ಥ, ಬಾಬೋರ ಸೇವೆಯಲ್ಲಿ ನೀವು ಹಾಕಿ ಅಪವಿತ್ರವಾಗಿರೋದನ್ನ ಹಾಕ್ತೀರಿ, ಬಾಬೋರ್ ಸೇವೆಯಲ್ಲಿ ಅದು ರಿಟರ್ನ್ ಪವಿತ್ರ ಆಗಿ ನಿಮ್ಗೆ ಸಿಗುತ್ತೆ. ನಿಮಗೆ ಗೊತ್ತಿದೆ ಇದು ಕೊಳಕು ತಮೋ ಪ್ರಧಾನ ಜಗತ್ತು, ಮತ್ತೆ ಇದು ತಥೋ ಪ್ರಧಾನ ಆಗ್ಬೇಕು. ಇದು ಜ್ಞಾನ ಯಜ್ಞ. ಇದು ನೀವು ಬ್ರಾಹ್ಮಣರು, ನೀವು ಮಕ್ಕಳಿಗೆ ಗೊತ್ತಿದೆ. ಶಾಸ್ತ್ರೋಮೆ ಅನೇಕ ಬಾತೆ ಲಿಖ್ ದಿ ಹೈ, ಶಾಸ್ತ್ರಗಳಲ್ಲಂತೂ ಅನೇಕ ಮಾತುಗಳನ್ನ ಬರೆದಿದ್ದಾರೆ. यज्ञ पर फिर दक्ष प्रजापिता का नाम दिखाया, फिर रुद्र ज्ञान यज्ञ कहाँ गया. ಯಜ್ಞದ ಬಗ್ಗೆ ಬರೀತಾರೆ, ದಕ್ಷ ಪ್ರಜಾಪಿತ ಯಜ್ಞ ಮಾಡಿದ್ರು ಅಂತ. ಬಾಬಾ ಹೇಳ್ತಾರೆ, ಹಾಗಾದ್ರೆ ರುದ್ರ ಜ್ಞಾನ ಯಜ್ಞ ಎಲ್ಲಿ ಹೋಯ್ತು. इसके लिए क्या क्या कहानियां बैठ लिखी है, ಇದ್ರ ಬಗ್ಗೆ ಎಲ್ಲ ಏನೇನೆಲ್ಲ ಭಕ್ತಿ ಮಾರ್ಗದಲ್ಲಿ ಕಥೆಗಳನ್ನ ಬರ್ದಿದ್ದಾರೆ. ಯಜ್ಞಕ ವರ್ಣನ್ ಕಾಯ್ದೆ ಸಿರ್ ಹೇ ನಹಿ, ಯಜ್ಞದ ವರ್ಣನೆ ಒಂದು ಕಾಯ್ದೆ ಅನುಸಾರ ಮಾಡಿಲ್ಲ. ಬಾಬೋರ್ ಬಂದು ಎಲ್ಲವನ್ನೂ ತಿಳಿಸ್ಕೊಡ್ತಾರೆ. ಈಗ ನಿಮ್ಮ ಮಕ್ಕಳು ಜ್ಞಾನ ಯಜ್ಞವನ್ನ ರಚನೆ ಮಾಡಿದಿರಿ, ಶ್ರೀಮತ್ ಬಾಬೋರ ಶ್ರೀಮತದಂತೆ. ಯೇ ಹೇ ಜ್ಞಾನ ಯಜ್ಞ और फिर ವಿದ್ಯಾಲಯ भी हो जाता है. ಬಾಬೋರ ಮನೆ ಏನಿದೆ ಇದು ಜ್ಞಾನ ಯಜ್ಞ ಕುಂಡನೂ ಹೌದು, ಮತ್ತೆ ಇದು ವಿದ್ಯಾಲಯನೂ ಹೌದು. ज्ञान और यज्ञ दोनों अक्षर अलग अलग है. यज्ञ में आहुति डालनी है, ज्ञान सागर बाप आकर यज्ञ रचते. ये बड़ा भारी यज्ञ है, इसमें सारी पुरानी दुनिया स्वाहा होनी है. ಬಾಬಾ ಹೇಳ್ತಾರೆ, ಜ್ಞಾನ ಹಾಗೂ ಯಜ್ಞ ಎರಡಕ್ಷರ ಬೇರೆ ಬೇರೆ. ಜ್ಞಾನ ವಿದ್ಯೆ, ಯಜ್ಞ ಅಗ್ನಿ. ಯಜ್ಞದಲ್ಲಿ ಆಹುತಿ ಮಾಡಲಾಗುತ್ತೆ. ಜ್ಞಾನ ಸಾಗರ ಬಾಬೋರ್ ಬಂದು ಯಜ್ಞ ರಚನೆ ಮಾಡಿದರೆ ಇದು ಬಹು ದೊಡ್ಡ ಯಜ್ಞ. ಇದು ನೋಡಿ ಎಷ್ಟು ವರ್ಷದಿಂದ ನಡೀತಾ ಇದೆ ಯಜ್ಞ, 89 ವರ್ಷದಿಂದ ನಡೀತಾ ಇದೆ ಈ ಯಜ್ಞ. ಇಷ್ಟು ದೊಡ್ಡ ಯಜ್ಞ ಯಾರು ಮಾಡಕ್ ಸಾಧ್ಯ, ಬಹುತ್ ಭಾರಿ ಯಜ್ಞ ಹೇ. ಇದರಲ್ಲಿ ಟೋಟಲ್ ಹಳೆ ಪ್ರಪಂಚನೇ ಸ್ವಾಹ ಆಗುತ್ತೆ. तो बच्चों को सर्विस का प्लान बनाना, बल गांवों आदि में भी सर्विस करो. तुमको बहुत कहते हैं, गरीबों को ये नॉलेज देनी चाहिए. ನೀವು ಮಕ್ಕಳಿಗೆ ಸರ್ವಿಸಿನ ಪ್ಲಾನ್ ಮಾಡ್ಬೇಕು. ನೀವು ಬಲೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಸರ್ವಿಸ್ ಮಾಡಿ. ನಿಮ್ಗೆ ಅನೇಕರು ಹೇಳ್ತಾರೆ, ಬಡವರಿಗೆ ಜ್ಞಾನ ಕೊಡ್ಬೇಕು ನೀವು ಅಂತ ಸಲಹೆ ಕೊಡ್ತಾರೆ. ಸಿರ್ಫ್ ರಾಯ್ ದೇತೆ, ಖುದ್ ಕೊಯ್ ಕಾಮ್ ನಹಿ ಕರ್ತೆ ಹೈ. ಕೆಲವ್ರು ನೋಡಿ ಸಲಹೆ ತುಂಬಾ ಒಳ್ಳೊಳ್ಳೇದ್ ಕೊಡ್ತಾರೆ, ಅಲ್ಲೋಗಿ ಸರ್ವಿಸ್ ಮಾಡ್ಬೇಕು, ಇಲ್ಲೋಗಿ ಸರ್ವಿಸ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಬರೀ ಸಲಹೆ ಕೊಡ್ತಾರೆ, ತಾನ್ ಮಾತ್ರ ಏನು ಕೆಲಸ ಮಾಡಲ್ಲ. ಸರ್ವಿಸ್ ನಹಿ ಕರ್ತೆ, ಸಿರ್ಫ್ ರಾಯ್ ದೇತೆ.
कि ऐसा करो बहुत अच्छा, परंतु हमको फुर्सत नहीं। नॉलेज बहुत अच्छी है, सबको ये नॉलेज मिलनी चाहिए। अपने को बड़ा आदमी तुमको छोटा आदमी समझते हैं. ಬಾವಿ ಹೇಳ್ತಾರೆ ಸರ್ವಿಸ್ ಮಾಡಕ್ಕೆ ಮಾತ್ರ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೊಂದ್ ಜನ ಸಲಹೆ ಕೊಡ್ತಾರಲ್ಲ, ಹಿಂಗ್ ಮಾಡಿ ಹಂಗ್ ಮಾಡಿ, ನೀವ್ ಹಂಗ್ ಮಾಡಿದ್ರೆ ಒಳ್ಳೇದು. ಆದ್ರೆ ನಮಗ್ ಮಾತ್ರ ಪುರ್ಸೊತ್ತಿಲ್ಲಪ್ಪ. ಜ್ಞಾನ ತುಂಬಾ ಚೆನ್ನಾಗಿದೆ, ಈ ಜ್ಞಾನ ಎಲ್ಲರಿಗೂ ಸಿಗ್ಬೇಕು. ಈ ತರ ಸಲಹೆ ಕೊಡ್ತಾರೆ, ಕೆಲಸ ಮಾಡಲ್ಲ. ಯಾಕೆ ಅಂದ್ರೆ ತಮ್ಮನ್ನ ತಾವು ದೊಡ್ಡ ವ್ಯಕ್ತಿಗಳು ಅಂತ ತಿಳ್ಕೊಂಡು ಸಲಹೆ ಕೊಡ್ತಾರೆ, ನಿಮ್ಮನ್ನ ಬಹಳ ಚಿಕ್ಕ ವ್ಯಕ್ತಿಗಳು ಅಂತ ತಿಳ್ಕೊತಾರೆ. तुमको बहुत खबरदार रहना उस पढ़ाई के साथ, फिर ये पढ़ाई भी मिलती है। पढ़ाई से बातचीत करने का अकल आ जाता है. ಬಾಬಾ ಹೇಳ್ತಾರೆ ನೀವು ಎಲ್ಲಾ ಕೇಳಬೇಕು, ಆದ್ರೆ ಬಹಳ ಎಚ್ಚರಿಕೆಯಲ್ಲೂ ಇರಬೇಕು. ಈ ವಿದ್ಯೆ ಜೊತೆಗೆ ಈ ವಿದ್ಯೆನೂ ಓದ್ಬೇಕು, ಲೌಕಿಕ ವಿದ್ಯೆ ಜೊತೆಗೆ ಈ ವಿದ್ಯೆನೂ ಓದ್ಬೇಕು. ಬಾಬಾ ಹೇಳ್ತಾರೆ ವಿದ್ಯೆಯಿಂದ ಮ್ಯಾನರ್ಸ್ ಬರುತ್ತೆ, ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಹೆಂಗ್ ನಡ್ಕೊಳ್ಬೇಕು ಅನ್ನೋ ಮ್ಯಾನರ್ಸ್ ಬರುತ್ತೆ. मैनर्स अच्छे हो जाते, अनपढ़े तो जैसे बुट्टू होते हैं, कैसे बात करनी चाहिए अकल नहीं है. ಸ್ವಲ್ಪ ಲೌಕಿಕ ವಿದ್ಯೆನೂ ಬೇಕು, ಯಾಕೆಂದ್ರೆ ಸ್ವಲ್ಪ ಮ್ಯಾನರ್ಸ್ ಶಿಸ್ತನ್ನ ಕಲ್ತಿರ್ತಾರೆ. ಅವಿದ್ಯಾವಂತರು ಅಂದ್ರೆ ಎಷ್ಟು ದಡ್ಡತನದಲ್ಲಿ ನಡ್ಕೊಳ್ತಾರೆ, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗ್ ನಡ್ಕೋಬೇಕು, ದೊಡ್ಡವ್ರ ಜೊತೆ ಚಿಕ್ಕವ್ರ ಜೊತೆ ಏನು ಅಕ್ಕಲ್ಲೇ ಇರೋದಿಲ್ಲ. बड़े आदमी को हमेशा आप कह बात करनी होती, ये तो कोई कोई ऐसा भी है जो पति को भी तुम कह देगी. ಬಾವೆ ಹೇಳ್ತಾರೆ ದೊಡ್ಡ ವ್ಯಕ್ತಿಗಳ ಜೊತೆ ಮಾತಾಡುವಾಗ ಗೌರವದಿಂದ ಮಾತಾಡ್ಬೇಕು, ದೊಡ್ಡವ್ರ ಜೊತೆ ತಾವು ನೀವು ಅಂತ ಮಾತಾಡ್ಬೇಕು. ಬಾವೆ ಹೇಳ್ತಾರೆ ಇಲ್ಲಿ ಕೆಲವರು ಇದ್ದಾರೆ, ಪತಿಗೂ ನೀನು ನೀನು ತಾನು ತಾನು ಅಂತ ಹೇಳ್ತಾರೆ. ನೋಡಿ, ತಿಳ್ಕೋಬೇಕು, ಒಬ್ರು ಮತ್ತೊಬ್ಬರಿಗೆ ಗೌರವ ಕೊಡ್ಬೇಕು. ಕೆಲವು ಬಾಬೋರ್ ಮಕ್ಕಳನ್ನು ಪತಿನ ನೀನು ಬಾ ಹೋಗು, ಬಾವೆ ಹೇಳ್ತಾರೆ ನೀನು ತಾನು ಅಂತ ಮಾತಾಡ್, ಮ್ಯಾನರ್ಸ್ ಇದು, ಗೌರವದಿಂದ ಮಾತಾಡ್ಬೇಕು. ತಾವು ನೀವು ಅನ್ನೋ ಗೌರವದಿಂದ. आप अक्षर रॉयल है, बड़े आदमी को आप कहेंगे, तो बाबा पहले पहले राय देते हैं कि दहली जो परिस्तान थी फिर से इसे परिस्तान बनाना है. ನೀನು ನೀನು ಅಂತ ಹೇಳ್ಬಾರ್ದು ದೊಡ್ಡವರಿಗೆ. ಇವಾಗೆಲ್ಲ ಚಿಕ್ಕ ಮಕ್ಕಳಿಗೆ ನೀವು ತಾವು ಅಂತ ಮಾತಾಡ್ತಾರೆ, ಮತ್ತೆ ಪತಿಗೋಗಿ ನೀನು ತಾನು ಅಂದ್ರೆ ಯಾವ ರಾಯಲ್ಟಿ ಇದು, ಮಾತಾಡೋ ಮ್ಯಾನರ್ಸ್ ಇದು. ಬಾಬಾ ಹೇಳ್ತಾರೆ ನೀವು ಉಪಯೋಗಿಸೋ ಪ್ರತಿ ಅಕ್ಷರ ರಾಯಲ್ ಆಗಿರ್ಬೇಕು. ದೊಡ್ಡ ವ್ಯಕ್ತಿ ಅಂದ್ರೆ ಅವ್ರಿಗೆ ತಾವು ಅಂತ ಮಾತಾಡ್ಬೇಕು. ಬಾಬವರು ಎಲ್ಲದಕ್ಕಿಂತ ಮೊಟ್ಟ ಮೊದಲು ಸಲಹೆ ಕೊಡ್ತಾರೆ, ದೆಹಲಿ ಪರಿಸ್ಥಾನ್ ಇತ್ತು, ಈಗ ಪುನಃ ಪರಿಸ್ಥಾನ್ ಮಾಡಬೇಕು. तो दहली में सबको संदेश देना चाहिए, एडवर्टाइजमेंट बहुत अच्छी करनी चाहिए. ಡೆಲ್ಲಿಯಲ್ಲಿ ಎಲ್ಲರಿಗೂ ಸಂದೇಶ ಕೊಡ್ಬೇಕು, ಅದಕ್ಕೆ ಅಡ್ವರ್ಟೈಸ್ಮೆಂಟು ಬಹಳ ಚೆನ್ನಾಗಿ ಮಾಡಬೇಕು. ಟಾಪಿಕ್ಸ್ भी बताते रहते, ಟಾಪಿಕ್ की ಲಿಸ್ಟ್ बनाओ फिर लिखते जाओ. ಟಾಪಿಕ್ ಅನ್ನು ಬಾಬೋರು ಹೇಳ್ತಾ ಹೋಗ್ತಾರೆ. ನೋಡಿ, ಪ್ರತಿನಿತ್ಯನೂ ಬಾಬೋರು ಒಂದು ಟಾಪಿಕ್ ಕೊಡ್ತಾರೆ. ಬಾಬೋರು ಒಂದೊಂದು ಟಾಪಿಕ್ ತಗೊಂಡೇ ಕ್ಲಾಸ್ ಮಾಡ್ತಾರಲ್ವ ನಮ್ಗುನು. ಸರ್ವೀಸಿನ ಬಗ್ಗೆನೇ ಎಷ್ಟು ಹೇಳಿದ್ರು ಬಾಬೋರು. ಇವತ್ತು ನೋಡಿ, ಸರ್ವೀಸ್ ಮಾಡ್ಬೇಕಂದ್ರೆ ಹೆಂಗೆ ತನು ಮನ ಧನ ಎಲ್ಲ ಸಫಲ ಮಾಡ್ಬೇಕು, ಎಲ್ಲದನ್ನು ಒಂದೊಂದು ಟಾಪಿಕ್ ಇದು. 21 ಜನ್ಮಕ್ಕೆ ಬಾಬಾ ಹೇಳ್ತಾರೆ ಈ ಟಾಪಿಕ್ ಲಿಸ್ಟ್ ಮಾಡಿ ಬರಿತಾ ಹೋಗಿ, ವಿಶ್ವದಲ್ಲಿ ಶಾಂತಿ ಹೇಗ್ ಬರುತ್ತೆ ಬಂದ್ ತಿಳ್ಕೊಳ್ಳಿ. 21 ಜನ್ಮಕ್ಕೆ ನಿರೋಗಿಗಳು ಹೇಗಾಗೋದು ಬಂದ್ ತಿಳ್ಕೊಳ್ಳಿ. ಈ ತರ ಟಾಪಿಕ್ ಬಗ್ಗೆ ಹೇಳಿ. ऐसी खुशी की बातें लिखी हुई हो, 21 जन्मों के लिए निरोगी सत्युगी डबल सिरता जाकर बनो. ಈ ಖುಷಿ ಮಾತನ್ನ ಬರಿಬೇಕು ಎಲ್ಲರಿಗೂ. ವಿನಾಶ ಆಗುತ್ತೆ ಅನ್ನೋದಕ್ಕಿಂತನೂ ಬನ್ನಿ 21 ಜನ್ಮಕ್ಕೆ ನಿರೋಗಿ ಜೀವನ ಸಿಗುತ್ತೆ, ಸತ್ಯಯುಗದಲ್ಲಿ ಡಬಲ್ ಕಿರೀಟಧಾರಿಗಳಾಗ್ತೀರಿ ಬನ್ನಿ ಅಂತ ಹೇಳ್ಬೇಕು. सत्युग अक्षर तो सब में डालो, सुंदर सुंदर अक्षर हो, मनुष्य देख कर खुश हो. ಸತ್ಯುಗ ಅನ್ನೋ ಶಬ್ದ ಅವಶ್ಯಕವಾಗಿ ಉಪಯೋಗಿಸಿ. ಈ ತರ ಸುಂದರ ಸುಂದರವಾದ ಶಬ್ದಗಳನ್ನು ಉಪಯೋಗಿಸಿದ್ರೆ ಮನುಷ್ಯರಿಗೂ ನೋಡಿದ್ರೆ ಖುಷಿ ಆಗುತ್ತೆ. घर में भी ऐसे बड़े चित्र आदि लगे हुए हो, अपना धंधा आदि भले करो, साथ साथ सर्विस भी करते रहो. ಬಾಬಾ ಹೇಳ್ತಾರೆ ಮನೆಯಲ್ಲೂ ಈ ತರ
ಚಿತ್ರಗಳು, ದೊಡ್ಡ ದೊಡ್ಡ ಚಿತ್ರಗಳನ್ನ ಹಾಕಿ, ಸತ್ಯುಗಿ ಚಿತ್ರಗಳನ್ನ ನಿಮ್ಮ ಕಾರ್ಯ ವ್ಯವಹಾರ ಬಲೆ ವ್ಯಾಪಾರ ಮಲೆ ಮಾಡಿ ಜೊತೆಗೆ ಸರ್ವೀಸು ಮಾಡ್ಬೇಕು. ಬರೀ ಲೌಕಿಕ ಕಾರ್ಯ ವ್ಯವಹಾರ ತಮ್ಮ ಪ್ರವೃತ್ತಿ ಅಂದ್ರೆ ಬಾಬಾವ್ರು ಈ ಜೀವನ ಯಾಕೆ ಕೊಟ್ಟಿದ್ದಾರೆ? ಬಾಬಾ ಹೇಳ್ತಾರೆ ಈ ಸೇವೆಯಲ್ಲೂ ನೀವು ತೊಡಗಿಸ್ಕೋಬೇಕು. धंधे में सारा दिन थोड़ी रहना होता, ऊपर से सिर्फ देखभाल करनी होती। बाकी काम असिस्टेंट मैनेजर चलाते हैं। कोई सेठ लोग फ्रांक दिल होते तो असिस्टेंट को अच्छा पगारा देकर भी गद्दी पर बिठा देते हैं। ಬಾಬಾ ಹೇಳ್ತಾರೆ ಇಲ್ಲಿ ಮೇಲಿಂದ ನೀವೆಲ್ಲ ಸಂಭಾಲನೆ ಮಾಡಿ, ಬಾಕಿ ಕೆಲಸ ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡಬೇಕು. ಒಳ್ಳೆ ಸೇಟ್, ಒಳ್ಳೆ ವ್ಯಕ್ತಿಗಳಿರ್ತಾರೆ ಅಂದ್ರೆ ವಿಶಾಲ ಹೃದಯಗಳಾಗಿರ್ತಾರೆ ಅವರು. ಅಸಿಸ್ಟೆಂಟ್ಗೆ ಒಳ್ಳೆ ಸಂಬಳ ಕೊಟ್ಟು ಅವ್ರ ಸ್ಥಾನ ಕೊಟ್ಟು ಕೂರಿಸಿ ಎಲ್ಲ ಕೆಲಸನೂ ಮಾಡಿಸ್ತಾರೆ. ಹಾಗೆ ಇದು ಬೇಹದ್ದಿನ ಸರ್ವಿಸ್. ಅದು ಎಲ್ಲವೂ ಹದ್ದಿನ ಸರ್ವಿಸ್. ಈ ಬೇಹದ್ದಿನ ಸರ್ವಿಸ್ ಅಲ್ಲಿ ಎಷ್ಟು ವಿಶಾಲ ಬುದ್ಧಿ ಇರಬೇಕು. हम विश्व पर जीत पाते, काल पर भी हम जीत पाकर अमर बन जाते हैं. ನಾವು ವಿಶ್ವದ ಮೇಲೆ ವಿಜಯ ಪಡ್ಕೊಳ್ತೀವಿ, ಮೃತ್ಯುವಿನ ಮೇಲೂ ವಿಜಯ ಪಡ್ಕೊಂಡು ನಾವು ಅಮರರಾಗ್ತೀವಿ. ऐसी ऐसी लिखत देखकर आएंगे तो समझने की कोशिश करेंगे. ಈ ತರ ಬಾಬಾ ಹೇಳ್ತಾರೆ ನೀವು ಬರೆದು ಕೊಟ್ಟು ಬಂದ್ರೆ ಪ್ಯಾಂಪ್ಲೆಟ್ಸ್ ಎಲ್ಲ ಅವರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. अमर लोक का मालिक तुम कैसे बन सकते हो आकर समझो, बहुत टॉपिक निकल सकती है. ಅಮರ ಲೋಕದ ಮಾಲೀಕರು ಹೇಗಾಗ್ಬೋದು ಬಂದು ತಿಳ್ಕೊಳ್ಳಿ. ಬಾಬಾ ಹೇಳ್ತಾರೆ ಬಹಳ ಟಾಪಿಕ್ ನೀವು ತೆಗಿಬಹುದು, ಯಾವುದ್ರ ಮೂಲಕ ನೀವು ಚೆನ್ನಾಗಿ ಸರ್ವಿಸ್ ಮಾಡ್ಬೋದು. ಸರ್ವಿಸ್ ಮಾಡಬೇಕು ಅನ್ನೋ ಉತ್ಸಾಹ, ಉಲ್ಲಾಸ, ಜಗತ್ತಿನ ಆತ್ಮಗಳ ಬಗ್ಗೆ ಕರುಣೆ ಇದೆ ಅಂದ್ರೆ ಇದೆಲ್ಲ ವಿಚಾರ ತಾನೇ ಬರುತ್ತೆ. तुम किसको विश्व का मालिक बना सकते हो, वहां दुख का नाम निशान नहीं रहता है. ಅಲ್ಲಿ ನೀವು ವಿಶ್ವದ ಮಾಲೀಕರಾಗ್ಬೋದು. ಬಾಬಾ ಹೇಳ್ತಾರೆ ಎಲ್ಲಿ ದುಃಖದ ಹೆಸರು ಚಿಹ್ನೆನೂ ಇರೋದಿಲ್ಲ. ಬಚ್ಚೋं को कितनी खुशी होनी चाहिए, ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. बाबा हमको फिर से क्या बनाने आए हैं, बच्चे जानते हैं पुरानी सृष्टि से नई बननी है, मौत भी सामने खड़ा है. ಬಾಬಾ ಹೇಳೋದು ನಾನು ನಿಮ್ಮನ್ನ ಪುನಃ ಆ ರೀತಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಯಾವ ರೀತಿ? ಎಲ್ಲಿ ದುಃಖದ ಹೆಸರು ಚಿಹ್ನೆ ಇರೋದಿಲ್ಲ ಅಂತಹ ವಿಶ್ವದ ಮಾಲೀಕರನ್ನಾಗಿ ಮಾಡಕ್ ಬಂದಿದ್ದೀನಿ. ನೀವು ಮಕ್ಕಳಿಗೂ ಗೊತ್ತಿದೆ ಈ ಹಳೆ ಸೃಷ್ಟಿಯಿಂದ ಹೇಗೆ ಹೊಸದಾಗುತ್ತೆ. ಮೃತ್ಯು ಅಂತೂ ಎಲ್ಲರ ಮುಂದೆ ಬಂದು ನಿಂತ್ಕೊಂಡಿದೆ. देखते हो लड़ाई लगती रहती, बड़ी लड़ाई लगी तो खेल ही खलास हो जाएगा. ನೋಡ್ತೀರಾ ಯುದ್ಧಗಳು ಹೆಂಗೆ, ಜಗಳ ಘರ್ಷಣೆ ಎಲ್ಲ ನಡೀತಾ ಇರುತ್ತೆ. ಒಂದ್ಸಲ ಫೈನಲ್ ದೊಡ್ಡದಾದ್ರೆ ಆಟನೇ ಮುಗಿಯುತ್ತೆ. तुम तो अच्छी रीति जानते हो, बा बहुत प्यार से कहते, मीठे बच्चों विश्व की बादशाही तुम्हारे लिए है. ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ. ಬಾಬೋರು ಬಹಳ ಪ್ರೀತಿಯಿಂದ ಹೇಳ್ತಾರೆ, ಮಧುರರಾದ ಮಕ್ಕಳೇ, ವಿಶ್ವದ ರಾಜ್ಯ ಭಾಗ್ಯ ನಿಮಗಾಗಿ. ನೀವು ಇಡೀ ವಿಶ್ವದ ಮಾಲೀಕರಿದ್ರಿ. ಭಾರತ್ ಮೇ ತುಮ್ನೆ ಅತಃ ಸುಖ ದೇಖೆ ಹೈ. ಭಾರತದಲ್ಲಿ ನೀವು ಅಪಾರ ಸುಖ ನೋಡಿದಿರಿ, ಅಪಾರ ಸುಖ ಅನುಭವ ಮಾಡಿದಿರಿ. ಅಲ್ಲಿ ರಾವಣ ರಾಜ್ಯನೇ ಇರೋದಿಲ್ಲ. ಎಷ್ಟೊಂದು ಖುಷಿ ಇರಬೇಕು ನಿಮ್ಮ ಮಕ್ಕಳಿಗೆ. बच्चों को आपस में मिलकर राय निकालनी चाहिए, अखबारों में डालना चाहिए. ನೀವು ಮಕ್ಕಳು ಪರಸ್ಪರ ಸೇರಿ ಸಲಹೆ ತೆಗಿರಿ. ಹೆಂಗೆ ಬಾಬೋರ್ ಸೇವೆನ ವೃದ್ಧಿ ಮಾಡಬೇಕು. ಬಾಬೋರು ಲಾಸ್ಟ್ ವಾರದಲ್ಲೂ ಇದೆಲ್ಲ ಹೇಳಿದ್ದಾರೆ. ಒಂದು ವಾರದ ಹಿಂದೆನೂ ಬಾಬೋರ್ ಮುರಳಿ ಇತ್ತು. ಪರಸ್ಪರ ಕುತ್ಕೊಂಡು ಸಲಹೆ ತೆಗಿರಿ, ಮೀಟಿಂಗ್ ಮಾಡಿ ಸೇವೆನ ಹೆಂಗ್ ವೃದ್ಧಿ ಮಾಡಬೇಕು. अखबारों में डालना चाहिए, दहली में भी एरोप्लेन से पर्चा गिराओ, निमंत्रण देते हैं, खर्च कोई बहुत थोड़ी लगता है. ಬಾಬಾ ಹೇಳ್ತಾರೆ ಪೇಪರ್ ಅಲ್ಲಿ ಹಾಕಿ, ದೆಹಲಿಯಲ್ಲಿ ಏರೋಪ್ಲೇನ್ ಇಂದ ನೀವು ಪ್ಯಾಂಪ್ಲೆಟ್ಸ್ ಅನ್ನ ಎಲ್ಲ ಕಡೆನೂ ಹಾಕಿ, ನಿಮಂತ್ರಣ ಕೊಡಿ. ಬಾಬಾ ಹೇಳ್ತಾರೆ ಖರ್ಚೇನ್ ತುಂಬಾ ಆಗೋದಿಲ್ಲ. ನೋಡಿ ಮನುಷ್ಯರು ಲೌಕಿಕ ಜೀವನದಲ್ಲಿ ಎಷ್ಟೊಂದು ಏನೇನ ಖರ್ಚು ಮಾಡ್ತಾರೆ, ಆತರ ಅಂತೂ ಇಲ್ಲಿ ಖರ್ಚಂತೂ ಆಗೋದಿಲ್ಲ. बड़ा ऑफिसर समझ जाए तो फ्री भी कर सकते हैं. बाबा राय देते हैं, जैसे कलकत्ते है वहां
चौरंगी में फर्स्ट क्लास एक ही बड़ा दुकान हो, रॉयल तो ಗ್ರಾಹಕ್ ಬಹುತ್ ಆಯಂಗೆ. ಬಾಬಾ ಹೇಳೋದು ದೊಡ್ಡ ದೊಡ್ಡ ಆಫೀಸರ್ಸಿಗೆಲ್ಲ ಅರ್ಥ ಆಗ್ಬಿಟ್ರೆ ಎಷ್ಟೋ ಸೇವೆನ ಫ್ರೀಯಾಗಿ ಮಾಡ್ಕೊಡ್ತಾರೆ. ನೋಡಿ ಎಷ್ಟು ಸೇವೆಯಲ್ಲಿ ಖರ್ಚಾಗುತ್ತಲ್ಲ. ದೊಡ್ಡ ವ್ಯಕ್ತಿಗಳ ಅರ್ಥ ಆಗ್ಬಿಟ್ರೆ ಎಲ್ಲವೂ ಉಚಿತವಾಗಿ ಮಾಡ್ಕೊಡ್ತಾರೆ. ಬಾಬೋರ್ ಸಲಹೆ ಕೊಡ್ತಾರೆ. ಬಾಬಾ ಹೇಳ್ತಾರೆ ಹೆಂಗೆ ಕಲ್ಕತ್ತಾದಲ್ಲಿ ಅಂದ್ರೆ ಸರ್ಕಲ್ ಅಲ್ಲೇ ಫಸ್ಟ್ ಕ್ಲಾಸ್ ದೊಡ್ಡ ಅಂಗಡಿ ರಾಯಲ್ ಇರ್ಬೇಕು, ಗಿರಾಕಿಗಳು ಅವಾಗ ತುಂಬಾ ಬರ್ತಾರೆ. ಯಾಕೆಂದ್ರೆ ಬ್ರಹ್ಮ ಬಾಬೋರ್ದು ದೊಡ್ಡ ಅಂಗಡಿ ವಜ್ರಾಭರಣಗಳ ವ್ಯಾಪಾರ ಕಲ್ಕತ್ತಾದಲ್ಲಿ ಇತ್ತಲ್ಲ, ಮೇನ್ ಸರ್ಕಲ್ ಅಲ್ಲಿ. ಹಂಗ ಹೇಳದು ಬಾಬೋರ್, ಈ ಅಂಗಡಿನೂ ಆತರ ರಾಯಲ್ ಆಗಿದ್ರೆ ಗಿರಾಕಿ ಬರ್ತಾರೆ. ಮದ್ರಾಸ್ ಬಾಂಬೆ ಬಡೆ ಬಡೆ ಶಹರೋ ಮೇ ಬಡಾ ದುಕಾನ್ ಹೋ, ಬಾಬಾ ಬಿಸ್ನೆಸ್ ಮ್ಯಾನ್ ಬಿ ತೋ ಹೇನಾ. ಮದ್ರಾಸು ಬಾಂಬೆ ಎಲ್ಲ ಕ್ಯಾಪಿಟಲ್, ದೊಡ್ಡ ದೊಡ್ಡ ಊರಲ್ಲಿ ದೊಡ್ಡ ದೊಡ್ಡ ಅಂಗಡಿ ಇರ್ಬೇಕು. ಬಾಬೋರು ಬಿಸ್ನೆಸ್ ಮ್ಯಾನು ಅಲ್ವಾ. तो तुमसे ककपन पाई पैसा लेकर एक्सचेंज तो क्या देता हूं. ಮಕ್ಕಳೇ ನೋಡಿ ಎಂತಹ ವ್ಯಾಪಾರಿ ಬಾಬೋರು. ನಿಮ್ಮ ಹತ್ರ ಏನ್ ತಗೋತಾರೆ? ಏನು ನಿಮಗ್ ಬೇಡವಾಗಿದ್ದು ವೇಸ್ಟ್, ನಯಾ ಪೈಸೆಗೂ ಬೆಲೆ ಇಲ್ಲದೆ ಇರೋದನ್ನ ತಗೊಂಡು ಎಕ್ಸ್ಚೇಂಜ್ ಅಲ್ಲಿ ಏನ್ ಕೊಡ್ತಾರೆ ಬಾಬೋರ್ ನೋಡಿ. ಇಸಿಲಿಯೇ ಕಾಯಾ ಜಾತಾ ರೆಹಮ್ ದಿಲ್, ಅದರಿಂದನೇ ಬಾಬೋರಿಗೆ ಕರುಣಾ ಹೃದಯಿ ಅಂತ ಹೇಳಲಾಗುತ್ತೆ. कौड़ी से हीरे जैसा बनाने वाला, मनुष्य को देवता बनाने वाला बलिहारी एक बाप की है. ಬಾಬೋರ್ ಎಂತಹ ಶ್ರೇಷ್ಠ ತಂದೆ, ಎಷ್ಟು ಭೋಲಾನಾಥ, ಎಷ್ಟು ಕರುಣಾ ಹೃದಯಿ ಅಂದ್ರೆ ಕವಡೆ ತಗೊಂಡು ವಜ್ರ ಕೊಡ್ತಾರೆ. ನೋಡಿ ಎಂತಹ ಅದ್ಭುತ ವ್ಯಾಪಾರ ಬಾಬೋರ್ದು. ಮನುಷ್ಯರು ನಾವು ನಮ್ಮನ್ನ ದೇವತೆಗಳನ್ನಾಗಿ ಮಾಡ್ತಾರೆ. ಬಲಿಹಾರಿ ಒಬ್ಬ ತಂದೆದು. ಬಾಪ್ ನ ಹೋತಾ ತುಮಾರಿ ಕ್ಯಾ ಮಹಿಮಾ ಹೋತಿ. ಬಾಬೋರೇ ಇಲ್ದೆ ಇದ್ದಿದ್ರೆ ನಿಮ್ಮ ಮಹಿಮೆ ಏನಾಗ್ತಾ ಇತ್ತು? ಇಡೀ ಕಲ್ಪಕ್ಕೆ ನಮ್ಮನ್ನ ಮಹಿಮಾ ಯೋಗ್ಯರನ್ನಾಗಿ ಮಾಡ್ತಾರಲ್ಲ ಬಾಬೋರು. ಬಾಬಾ ಇಲ್ದೆ ಇದ್ರೆ ನಾವ್ ಎಲ್ಲಿ ಇರ್ತಾ ಇದ್ವಿ? ತುಮ್ ಬಚ್ಚೋಂ ಕೋ ಫಕುರ್ ಹೋನಾ ಚಾಹಿಯೆ ಕಿ ಭಗವಾನ್ ಹಮ್ಕೋ ಪಡಾತೆ ಹೈ. ನೀವ್ ಮಕ್ಕಳಿಗೆ ನಶೆ ಇರ್ಬೇಕು, ಭಗವಂತ ನಮಗ್ ಓದಿಸ್ತಾರೆ. ಏಮ್ ಆಬ್ಜೆಕ್ಟ್ ನರ್ಸೆ ನಾರಾಯಣ್ ಬನ್ನೆ ಕಿ ಸಾಮ್ನೆ ಕಡಿ. ನಿಮ್ ಮುಂದೆ ಗುರಿ ಉದ್ದೇಶ ಇದೆ, ನರನಿಂದ ನಾರಾಯಣ ಆಗೋದು. ಮೊಟ್ಟ ಮೊದಲು ಯಾರು ಅವ್ಯ ವಿಚಾರಿ ಭಕ್ತಿ ಶುರು ಮಾಡ್ತೀರಿ ಅವರೇ ಬಂದು ಉನ್ನತ ಪದವಿ ಪಡ್ಕೊಳ್ಳೋ ಪುರುಷಾರ್ಥ ಮಾಡ್ತೀರಿ. ಬಾಬೋರ್ ಎಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳು ಮರ್ತ್ ಬಿಡ್ತೀರಿ. ತಬ್ ಬಾಬಾ ಕೇತೆ ಪಾಯಿಂಟ್ಸ್ ಲಿಖೋ, ಟಾಪಿಕ್ಸ್ ಲಿಖತೆ ರಹೋ. ಮರ್ತೋಗ್ಬಾರ್ದಲ್ಲ, ಅದಕ್ಕೆ ಅಭ್ಯಾಸ ಮಾಡಿ ಬರೆಯೋದ್ರದ್ದು. ಪಾಯಿಂಟ್ಸ್ ಬರೀರಿ, ಟಾಪಿಕ್ಸ್ ಬರೀರಿ. ಡಾಕ್ಟರ್ ಲೋಗ್ ಬಿ ಕಿತಾಬ್ ಪಡ್ತೆ, ತುಮ್ ಹೋ ಮಾಸ್ಟರ್ ರೂಹಾನಿ ಸರ್ಜನ್. ಡಾಕ್ಟರ್ಸ್ನು ಪುಸ್ತಕ ಓದ್ತಾರೆ, ಬರೀ ಓದಿರೋದು ಹಳೆದನ್ನೇ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಈಗ ಪ್ರೆಸೆಂಟ್ ಏನೇನ್ ಚೇಂಜಸ್ ಬರುತ್ತೆ, ಏನೇನ್ ಔಷಧಿಗಳು ಕಾಯಿಲೆಗಳು, ಅದರ ಅಧ್ಯಯನ ಮುಂದುವರಿತಾ ಇರುತ್ತೆ ಅವ್ರದ್ದು. ಬಾಬಾ ಹೇಳ್ತಾರೆ ನೀವೂನು ಮಾಸ್ಟರ್ ಆತ್ಮೀಯ ಸರ್ಜನ್ ಆಗಿದ್ದೀರಿ. ತುಮ್ಕೋ ಸಿಕ್ಲಾತೆ ಆತ್ಮಾಕೋ ಇಂಜೆಕ್ಷನ್ ಕೇಸೆ ಲಗಾನಾ. ಇಲ್ಲಿ ಬಾಬೋರ್ ನಮ್ಗೆ ಏನ್ ಕಲ್ಸ್ಕೊಡ್ತಾರೆ? ಆತ್ಮಕ್ಕೆ ಹೆಂಗ್ ಇಂಜೆಕ್ಷನ್ ಹಾಕೋದು? ಇದು ಜ್ಞಾನದ ಇಂಜೆಕ್ಷನ್. ಇದು ಇಸ್ಮೆ ಸೂಯಿ ಆದಿತೋ ಕುಚ್ ನಹಿ. ಇಂಜೆಕ್ಷನ್ ಹಾಕಕ್ಕೆ ಇಲ್ಲಿ ಯಾವುದು ಸೂಜಿ ಸಿರಂಜು ಮತ್ತೊಂದೇನು ಬೇಕಾಗಿಲ್ಲ. ಬಾಬಾ ಅವಿನಾಶಿ ಸರ್ಜನ್, ಆತ್ಮಗಳಿಗೆ ಓದಿಸ್ತಾರೆ. ಅವರೇ ನಾವು ಮಕ್ಕಳನ್ನ ಶ್ರೇಷ್ಠರನ್ನಾಗಿ ಮಾಡ್ತಾರೆ. तो वही अपवित्र बनी, ये तो बहुत इजी है. बाबा हमको विश्व का मालिक बनाते, उनको हम याद नहीं कर सकते. माया का अपोजिशन बहुत है, इसलिए बाबा कहते चार्ट रखो और सर्विस का ख्याल करो तो बहुत ಖುಷಿ ಹೋಗಿ. ಬಾಬೋರ್ ನಮ್ಮ ಮಕ್ಕಳಿಗೆಲ್ಲ ಬಹಳ ಸಹಜವಾಗಿ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ, ನೀವು ನನ್ನನ್ನು ನೆನ್ಪು ಮಾಡಿ. ಮಾಯೆ ಆಪೋಸಿಷನ್ ತುಂಬಾ ಇದೆ, ಆದ್ರೂ ಬಾಬಾ ಹೇಳ್ತಾರೆ ಚಾರ್ಟ್ ಬರೀರಿ. ಪುರುಷಾರ್ಥ ಮಾಡ್ಬೇಕು, ಸರ್ವೀಸಿನ ಚಿಂತೆ ಇರ್ಬೇಕು ನಿಮ್ಗೆ, ಅವಾಗ ತುಂಬಾ ಖುಷಿ ಇರುತ್ತೆ. ಕಿತ್ನಿ ಭಿ ಅಚ್ಚಿ ಮುರಳಿ ಚಲಾತೆ ಪರಂತು ಯೋಗ ಏನೇ. ಮುರಳಿ ನುಡಿಸೋರು, ಮುರಳಿ ಹೇಳೋರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಕ್ಕವರು ಅಂದ್ರು, ಅಣ್ಣವ್ರು ಅಂದ್ರು. ಬಾಬಾ ಹೇಳ್ತಾರೆ ಯೋಗನೇ ಇಲ್ಲ ಅಂದ್ರೆ
बाप से सच्चा बनना भी बड़ा मुश्किल है। अगर समझते हम बहुत तीखे हैं, बाबा को याद कर चार्ट भेजे तो बाबा समझेंगे कहाँ तक सच है या झूठ है. ಬಾಬೋರ್ ಜೊತೆ ಸತ್ಯವಾಗಿರೋದು ಬಹಳ ಕಷ್ಟ. ನೋಡಿ, ಇವತ್ತು ಮನುಷ್ಯರಲ್ಲಿ ಸತ್ಯತೆನೇ ಮಾಯ ಆಗ್ತಾ ಇದೆ. ಕಲಿಯುಗ ಅಲ್ವಾ, ಸತ್ಯ ಜಗತ್ತು. ಅದೇ ತರ ಮನುಷ್ಯರು, ಅದಕ್ಕೆ ಬಾಬಾ ಹೇಳ್ತಾರೆ ಬಾಬೋರ್ ಜೊತೆ ಸತ್ಯವಾಗಿರೋದು ಬಹಳ ಕಷ್ಟ. ನೀವು ಅನ್ಕೋತೀರಿ ಹೌದು ನಾವು ಬಾಬೋರ್ ಜೊತೆ ಸತ್ಯವಾಗಿದ್ದೀವಿ, ತೀವ್ರ ಪುರುಷಾರ್ಥದಲ್ಲಿದ್ದೀವಿ ಅಂದ್ರೆ, ಬಾಬಾ ಹೇಳ್ತಾರೆ ನನ್ನ ನೆನಪಿನ ಚಾರ್ಟ್ ಅನ್ನ ಕಳಿಸಿ ನೀವು, ಅವಾಗ ನಾನ್ ನೋಡ್ತೀನಿ ಎಷ್ಟು ಸತ್ಯ ಇದ್ದೀರಿ ಎಷ್ಟು ಸುಳ್ಳಿದ್ದೀರಿ ಅಂತ. ಚಾರ್ಟ್ ಬರೆಯೋದ್ರಲ್ಲೇ ಬಾಬೋರಿಗೆ ಗೊತ್ತಾಗುತ್ತೆ ನಾವು ಎಷ್ಟು ಸುಳ್ಳು ಬರಿತೀವಿ ಎಷ್ಟು ಸತ್ಯ ಬರಿತೀವಿ. अच्छा बच्चों को समझाया सेल्समैन बनना है ಅವಿನಾಶಿ ಜ್ಞಾನ್ ರತ್ನೋಂ ಕಾ. ಒಳ್ಳೇದು, ಮಕ್ಕಳಿಗೆ ಬಾಬೋರ್ ಇವತ್ತು ವಿಶೇಷವಾಗಿ ಏನ್ ತಿಳಿಸ್ಕೊಟ್ಟಿದ್ದಾರೆ, ಒಳ್ಳೆ ಸೇಲ್ಸ್ ಮ್ಯಾನ್ ಆಗಿ ಜ್ಞಾನನ ಅನ್ಯರಿಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ಬೇಕು. ಇದು ಅವಿನಾಶಿ ಜ್ಞಾನ ರತ್ನಗಳು. ಈಗ ಒಳ್ಳೊಳ್ಳೆ ಆಭರಣಗಳಿದೆ, ಆದ್ರೆ ಸೇಲ್ಸ್ ಮ್ಯಾನ್ ಸರಿ ಇಲ್ಲ ಅಂದ್ರೆ ಏನ್ ತೋರಿಸ್ತಾರೆ, ಹೆಂಗ್ ತೋರಿಸ್ಬೇಕು, ಗಿರಾಕಿ ಹತ್ರ ಹೆಂಗ್ ಮಾತಾಡ್ಬೇಕು, ಅವ್ರನ್ನ ಹೆಂಗೆ ತನ್ನವರನ್ನಾಗಿ ಮಾಡ್ಬೇಕು, ಇದೆಲ್ಲ ಒಂದು ಕಲೆ ಅಲ್ವಾ. ಅದೆಲ್ಲ ಇಲ್ಲ ಅಂದ್ರೆ ಸೇಲ್ಸ್ ಮ್ಯಾನ್ ಏನ್ ಮಾಡಕ್ಕಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಒಳ್ಳೆ ಸೇಲ್ಸ್ ಮ್ಯಾನ್ ಆಗಿ ಅವಿನಾಶಿ ಜ್ಞಾನ ರತ್ನಗಳನ್ನ ಸೇಲ್ ಮಾಡಿ. ಒಳ್ಳೇದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ತಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ತಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಲಕ್ಷ್ಯವನ್ನ ಮುಂದಿಟ್ಕೊಂಡು ಬಹಳ ನಶೆಯಲ್ಲಿರಿ. ನಮ್ಮ ಲಕ್ಷ್ಯ ಏನು, ಭವಿಷ್ಯದ ಲಕ್ಷ್ಯ ಶ್ರೀ ಲಕ್ಷ್ಮೀನಾರಾಯಣರಾಗೋದು. ಬಾಬಾ ಹೇಳ್ತೀರ ಲಕ್ಷ್ಯ ಮುಂದಿಟ್ಕೊಂಡು ಬಹಳ ನಶೆಯಲ್ಲಿರಿ. ಮಾಸ್ಟರ್ ಆತ್ಮೀಯ ಸರ್ಜನ್ ಆಗಿ ಎಲ್ಲರಿಗೂ ಜ್ಞಾನದ ಇಂಜೆಕ್ಷನ್ ಹಾಕಿ. ಸರ್ವೀಸಿನ ಜೊತೆ ಜೊತೆಗೆ ಬಾಬೋರ ನೆನಪಿನ ಚಾರ್ಟ್ ಇಡಿ, ಆವಾಗ ಖುಷಿ ಇರುತ್ತೆ. ಬ್ಯಾಲೆನ್ಸ್ ಇದ್ರೆ ಖುಷಿ ಇರುತ್ತೆ. ಎರಡನೇದು, ಮಾತಾಡುವ ಮ್ಯಾನರ್ಸ್ ಚೆನ್ನಾಗಿಟ್ಕೊಳ್ಳಿ. ಯಾರ ಜೊತೆ ಮಾತಾಡ್ತಿದೀವಿ, ಹೇಗೆ ಮಾತಾಡಬೇಕು. ಮನುಷ್ಯನನ್ನ ಅಳಿಯೋದೇ ಮಾತಿಲ್ಲ, ಅದಕ್ಕೋಸ್ಕರ ಮಾತಾಡೋ ಮ್ಯಾನರ್ಸ್ ಚೆನ್ನಾಗಿಟ್ಕೊಳ್ಳಿ. ದೊಡ್ಡವರಿಗೆ ತಾವು ಅಂತ ಮಾತಾಡಬೇಕು. ಪ್ರತಿ ಕಾರ್ಯವನ್ನು ವಿಶಾಲ ಹೃದಯವರಾಗಿ ಮಾಡಿ. ನಾವು ಸೇವೆ ವಿಶಾಲ ಹೃದಯದಿಂದ ಮಾಡಿ. ಬಾಬಾ ಹೇಳ್ತಾರೆ ನೀವು ವಿಶಾಲ ಹೃದಯದಿಂದ ಮಾಡ್ತೀರಿ, ಬಾಬೋರು ಅದಕ್ಕೆ ಅನೇಕ ಪಟ್ಟು ರಿಟರ್ನ್ ಕೊಡ್ತಾರೆ. ಬರೀ ನೀವು ಕೂಡಿಟ್ಟು ಹಂಗೆ ಅಚಾನಕ್ ಸತ್ತೋಗ್ಬಿಟ್ರೆ ಪಶ್ಚಾತ್ತಾಪ ಆಗುತ್ತೆ, ನಾನೇನು ಬಾಬೋರ್ ಸೇವೆಯಲ್ಲಿ ಸಫಲ ಮಾಡ್ಕೊಳ್ಳಿಲ್ವಲ್ಲ ಅಂತ. ಆದ್ರೆ ಅವಾಗ ಏನು ಮಾಡಕ್ಕೆ ಆಗಲ್ಲ. ಅದರಿಂದ ದೊಡ್ಡ ದೊಡ್ಡ ಸೆಂಟರ್ ತೆಗಿರಿ. ಸೆಂಟ್ರು ಬಹಳ ಚೆನ್ನಾಗಿರ್ಬೇಕು, ಆಕರ್ಷಣೀಯವಾಗಿರ್ಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಬೇಕು, ಸೇಲ್ಸ್ ಮ್ಯಾನು ಚೆನ್ನಾಗಿರ್ಬೇಕು. ಸಾಹಸ ನೀವಿಡಿ ಮಕ್ಕಳೇ, ಸಹಯೋಗ ನಾನು ಕೊಡ್ತೀನಿ ಅಂತಾರೆ ಬಾಬು. ವರದಾನ. ಸರ್ವ ಕರ್ಮೇಂದ್ರಿಯಗಳ ಆಕರ್ಷಣೆಗಳಿಂದ ಅತೀತ ಕಮಲ ಸಮಾನ ಇರುವಂತವರೇ ದಿವ್ಯ ಬುದ್ಧಿ ಹಾಗೂ ದಿವ್ಯ ನೇತ್ರದ ವರದಾನಿ ಭವ. ಸರ್ವ ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ಅತೀತ ಇರೋರೇ, ಕಮಲ ಸಮಾನ ಇರುವಂತವರೇ, ದಿವ್ಯ ಬುದ್ಧಿ ದಿವ್ಯ ನೇತ್ರದ वरदानी भव। बाप दादा द्वारा हर ब्राह्मण बच्चे को जन्म होते ही दिव्य समर्थ बुद्धि दिव्य नेत्र का वरदान मिला है। ಬಾಪ್ ದಾದವರಿಂದ ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳಿಗೂ ಈ ಬ್ರಾಹ್ಮಣ ಜನ್ಮ ತಗೊಳ್ಳುವಾಗಲೇ ದಿವ್ಯ ಸಮರ್ಥ ಬುದ್ಧಿ ಹಾಗೂ ದಿವ್ಯ ನೇತ್ರದ ವರದಾನ ಸಿಕ್ಕಿದೆ। जो बच्चे अपने बर्थडे की ये गिफ्ट सदा यथार्थ रीति यूज करते हैं वह कमल पुष्प के समान श्रेष्ठ स्थिति के आसन पर स्थित रहते हैं। ಯಾವ ಮಕ್ಕಳು ಈ ಬರ್ತ್ಡೇ ಗಿಫ್ಟ್ ಕೊಟ್ಟಿದಾರಲ್ಲ ಬಾಬೋರ್, ಜಗತ್ತಲ್ಲೆಲ್ಲ ಬರ್ತ್ ಆದ್ಮೇಲೆ 1 ವರ್ಷ ಆದ್ಮೇಲೆ ಬರ್ತಡೇ ಆಗುತ್ತೆ, ಇಲ್ಲಿ ಹುಟ್ಟುವಾಗ್ಲೇ ಬರ್ತಡೇ। ಬಾಬಾ ಹೇಳ್ತಾರೆ
ಬರ್ತ್ಡೇ ಗಿಫ್ಟ್ ಸದಾ ಯಥಾರ್ಥ ರೀತಿ ಯೂಸ್ ಮಾಡ್ಕೊಳ್ಳಿ. ಯಾವ ಗಿಫ್ಟ್ ಕೊಟ್ಟಿದ್ದಾರೆ ಬಾಬು ಅವರು? ದಿವ್ಯ ಸಮರ್ಥ ಬುದ್ಧಿ, ದಿವ್ಯ ನೇತ್ರ. ಯಾವಾಗ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊತೀರಿ, ಅವರು ಕಮಲ ಪುಷ್ಪ ಸಮಾನ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸ್ಥಿತವಾಗಿರ್ತೀರಿ. ಯಾವುದೇ ಪ್ರಕಾರದ ಆಕರ್ಷಣೆ, ದೇಹದ ಸಂಬಂಧ, ದೇಹದ ಪದಾರ್ಥಗಳು ಅಥವಾ ಯಾವುದೇ ಕರ್ಮೇಂದ್ರಿಯಗಳು ಅವರನ್ನ ಆಕರ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ದಿವ್ಯ ಸಮರ್ಥ ಬುದ್ಧಿ ಇದೆ, ದಿವ್ಯ ನೇತ್ರ ಇದೆ, ಅವ್ರಿಗೆ ಯಾವುದು ಈ ಜಗತ್ತಿಂದು ಆಕರ್ಷಣೆ ಆಗೋದಿಲ್ಲ. ದೇಹದ ಸಂಬಂಧಗಳಿರ್ಬೋದು, ದೇಹದ ಪದಾರ್ಥಗಳು, ಯಾವುದೇ ಕರ್ಮೇಂದ್ರಿಯಗಳು ಅವರನ್ನ ಆಕರ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಸರ್ವ ಆಕರ್ಷಣೋं से परे ಸದಾ ಹರ್ಷಿತ್ रहते हैं. ಅವರು ಸರ್ವ ಆಕರ್ಷಣೆಗಳಿಂದ ದೂರ ಸದಾ ಹರ್ಷಿತವಾಗಿರ್ತಾರೆ. ಆಕರ್ಷಣೆಗಳಿಂದ ದೂರ ಇದ್ರೆ ಮಾತ್ರ ಹರ್ಷಿತವಾಗಿರಕ್ ಸಾಧ್ಯ. वो स्वयं को कलयुगी पतित विकारी आकर्षण से किनारा किया हुआ महसूस करते हैं. ಅವರು ತಮ್ಮನ್ನು ಕಲಿಯುಗಿ ಪತಿತ ವಿಕಾರಿ ಆಕರ್ಷಣೆಗಳಿಂದ ದೂರ ಇದೀನಿ ಅನ್ನೋ ಅನುಭವ ಮಾಡ್ತಾರೆ. ಹೀಗೆ ಸರ್ವ ಕರ್ಮೇಂದ್ರಿಯಗಳ ಆಕರ್ಷಣೆ, ಎಲ್ಲ ಆಕರ್ಷಣೆಯಿಂದ ದೂರ ಕಮಲ ಸಮಾನ ಇದ್ದರೆ ಯಾರಿರಕ್ ಸಾಧ್ಯ? ಯಾರಿಗೆ ದಿವ್ಯ ಬುದ್ಧಿ, ದಿವ್ಯ ನೇತ್ರದ ವರದಾನವನ್ನ ಯೂಸ್ ಮಾಡ್ಕೊತಾರೆ. ಬರೀ ವರದಾನ ಸಿಕ್ಕಿದೆ, ಬಾಬೋರ್ ದಿವ್ಯ ಬುದ್ಧಿ ಕೊಟ್ಟಿದ್ದಾರೆ, ದಿವ್ಯ ನೇತ್ರ ಕೊಟ್ಟಿದ್ದಾರೆ ಅಂದ್ರಲ್ಲ, ಅದನ್ನ ಯೂಸ್ ಮಾಡಿ. ಆವಾಗ ನಿಮ್ಮ ಸ್ಥಿತಿ ಕಮಲದ ಸಮಾನ ಇರುತ್ತೆ, ನಿರ್ಲಿಪ್ತ ಸ್ಥಿತಿ. ಸ್ಲೋಗನ್, ಜಬ್ ಕಹಾ ಭಿ ಆಸಕ್ತಿ ನ ಹೋ ತಬ್ ಶಕ್ತಿ ಸ್ವರೂಪ್ ಪ್ರತ್ಯಕ್ಷ ಹೋ. ಎಲ್ಲೂ ನಿಮ್ಮ ಆಸಕ್ತಿ ಇಲ್ಲದೆ ಇದ್ರೆ ಆವಾಗ ನೀವು ಶಕ್ತಿ ಸ್ವರೂಪರಾಗಿ ಪ್ರತ್ಯಕ್ಷ ಆಗ್ತೀರಿ. ಎಲ್ಲಿ ಆಸಕ್ತಿ ಇದೆ ಅಲ್ಲಿ ಬುದ್ಧಿ ಹೋಗುತ್ತೆ, ಸೋರುತ್ತೆ. ಅದರಿಂದ ಎಲ್ಲಿ ಯಾವುದೇ ಆಕರ್ಷಣೆ ಇಲ್ಲ ನಿಮ್ಗೆ, ಆವಾಗ ಶಕ್ತಿ ಸ್ವರೂಪ ಪ್ರತ್ಯಕ್ಷ ಆಗುತ್ತೆ. ಅವ್ಯಕ್ತ ಇಶಾರೆ, अपने श्रेष्ठ संकल्प द्वारा अन्य आत्माओं के व्यर्थ संकल्पों विकल्पों की बहती हुई बाढ़ से और अपनी शक्ति से अल्प समय में किनारा करके दिखाओ. ತಮ್ಮ ಶ್ರೇಷ್ಠ ಸಂಕಲ್ಪದಿಂದ, ಸಂಕಲ್ಪ ಶಕ್ತಿ ಬಗ್ಗೆನೇ ಈ ತಿಂಗಳೆಲ್ಲ ಬಾಬೋರ್ ವಿಶೇಷ ಅವ್ಯಕ್ತ ಇಶಾರೆ ಪಾಯಿಂಟು. ತನ್ನ ಶ್ರೇಷ್ಠ ಸಂಕಲ್ಪದಿಂದ ಅನ್ಯ ಆತ್ಮಗಳ ವ್ಯರ್ಥ ಸಂಕಲ್ಪ, ವಿಕಲ್ಪಗಳು, ಪ್ರವಾಹ ಅಂದ್ರೆ ಅಷ್ಟು ಫೋರ್ಸ್ ಪ್ರವಾಹ ಏನಿದೆ ಅದನ್ನ ತನ್ನ ಶಕ್ತಿಯಿಂದ ಬಹಳ ಕಡಿಮೆ ಸಮಯದಲ್ಲಿ ಅದನ್ನ ಸೈಡ್ ಮಾಡಿ ತೋರಿಸಿ, ದೂರ ಮಾಡಿ ತೋರಿಸಿ. ವ್ಯರ್ಥ ಸಂಕಲ್ಪ ಶುದ್ಧ ಸಂಕಲ್ಪೋಮಿ ಪರಿವರ್ತಿತ್ ಕರ್ದು, ಅವರ ವ್ಯರ್ಥ ಸಂಕಲ್ಪಗಳ ಪ್ರವಾಹವನ್ನ ಶುದ್ಧ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡಿ. एक स्थान पर होते हुए भी अनेक आत्माओं पर आपके श्रेष्ठ संकल्प और दिव्य नजर का प्रभाव पड़े. ಒಂದು ಸ್ಥಾನದಲ್ಲಿದ್ರೂ ಅನೇಕ ಆತ್ಮಗಳ ಮೇಲೆ ನಿಮ್ಮ ಶ್ರೇಷ್ಠ ಸಂಕಲ್ಪ ಹಾಗೂ ದಿವ್ಯ ದೃಷ್ಟಿಯ ಪ್ರಭಾವ ಆಗ್ಬೇಕು. ಏಕೆಂದ್ರೆ ಸಂಕಲ್ಪದ ಸೇವೆ ಇದು ಎಲ್ಲಿದ್ರೂ ಮಾಡ್ಬೋದು. ನಮ್ಮ ಮುಂದೆ ಬಂದಾಗ ಅಥವಾ ನಾವು ಅವ್ರ ಮುಂದೆ ಹೋಗೇ ಮಾಡೋದಲ್ಲ, ಎಲ್ಲಿ ಯಾವುದೇ ಆತ್ಮಗಳ ಸಂಕಲ್ಪಗಳ ಪ್ರವಾಹ ಇದೆ ಅಂದ್ರೆ ಅದನ್ನು ನೀವು ಸೈಡ್ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು. ಯಾವಾಗ ವ್ಯರ್ಥ ಸಂಕಲ್ಪ ಶುದ್ಧ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡ್ತೀರಿ, ಬಾಬಾ ಹೇಳ್ತಾರೆ ಒಂದು ಸ್ಥಾನದಲ್ಲಿದ್ದು ಅನೇಕ ಆತ್ಮಗಳಿಗೆ ನಿಮ್ಮ ಶ್ರೇಷ್ಠ ಸಂಕಲ್ಪ ದಿವ್ಯ ದೃಷ್ಟಿಯ ಪ್ರಭಾವ ಆಗುತ್ತೆ. ಓಂ ಶಾಂತಿ. ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಸೆಂಟರ್ ತೆಗಿರಿ, ಸ್ವಲ್ಪ ಆಕರ್ಷಣೀಯವಾಗಿರ್ಲಿ. ಸರ್ವೀಸನ್ನ ವೃದ್ಧಿ ಮಾಡೋ ಪ್ಲಾನ್ ಮಾಡಿ, ಅದಕ್ಕೆ ಮೀಟಿಂಗ್ ಮಾಡಿ, ವಿಚಾರ ಮಾಡಿ. ಬಹುದೊಡ್ಡ ಅದ್ಭುತ, 7 ಅದ್ಭುತಗಳೇನು ದೊಡ್ಡದಲ್ಲ, ಇಲ್ಲಿ ಬಹಳ ದೊಡ್ಡ ಅದ್ಭುತ. ಸರ್ವರ ಸದ್ಗತಿದಾತ ತಂದೆ ಸ್ವಯಂ ಬಂದು ನನಗೆ ಓದಿಸ್ತಾ ಇದ್ದಾರೆ ನಮ್ಗೆ, ಇದೇ ಬಹುದೊಡ್ಡ ಅದ್ಭುತ. ನಾವು ಹೇಳ್ತಾರೆ ಈ ಅದ್ಭುತವನ್ನ ಎಲ್ಲರಿಗೂ ಹೇಳ್ಬೇಕು. ಬಾಕಿ ವಿಶಾಲ ಹೃದಯಿಗಳಾಗಿ ಸೇವೆ ಮಾಡಿ ಅದರಲ್ಲಿ ಬ್ರಹ್ಮ ಬಾಬೋರನ್ನ ನೋಡಿ. ಯಾರು ಬಾಬೋರ್ ಸೇವೆ ಮಾಡಿ ಅಶ್ವಿಂದ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ.
ತನ್ನದೆಲ್ಲವನ್ನು ಸಫಲ ಮಾಡ್ಕೊಳ್ಳಿ. ನಾವು ಹೇಳೋದು ಇಲ್ಲ, ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಅದನ್ನು ಹೆಂಗ್ ಮಾಡಿ? ಒಂದು ವಿಶಾಲ ಹೃದಯದಿಂದ ಮಾಡಿ, ಇನ್ನೊಂದು ಏಳಿಸ್ಕೊಳ್ಳದೆ ಮಾಡಿ. ಏಳಿಸ್ಕೊಳ್ಳದೆ ಮಾಡೋರು ದೇವತೆಗಳು, ಹೇಳಿದ್ಮೇಲೆ ಮಾಡೋರು ಮನುಷ್ಯರು. ಹೇಳಿದ್ರು ಮಾಡದೇ ಇರೋರಿಗೆ ಏನು ಹೇಳಕ್ಕಾಗಲ್ಲ. ಬಾಬಾ ದಾತ ಅಂತೂ ತನ್ನೆಲ್ಲ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ. ಓಂ ಶಾಂತಿ.